196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ ರೇಡಿಯೋ. ವೆಲ್ಕಮ್ ಬ್ಯಾಕ್ ಟು ವಾಟ್ಸ್ಆಪ್ UK. ನಾನು ನಿಮ್ಮ RJ ರಶ್ಮಿ ಮಾತಾಡ್ತಾ ಇದ್ದೀನಿ. ನನ್ನ ಜೊತೆಗಿದ್ದಾರೆ ನಿಮ್ಮ ಅಚ್ಚುಮೆಚ್ಚಿನ RJ. ಅಂಡ್ ಆಸ್ ವಿ ಪ್ರಾಮಿಸ್ಡ್, ಬ್ರೇಕ್ ಹೋಗೋ ಮುಂಚೆ ನಾವು ನಮ್ಮ ಇವತ್ತಿನ ಗೆಸ್ಟ್ ಜೊತೆ ನಿಮ್ಮ ಮುಂದೆ ಹಾಜರಿದ್ದೀವಿ. ಯಾರಪ್ಪ ಇವತ್ತಿನ ಗೆಸ್ಟು ಅಂತ ಅನ್ಕೊಳ್ತಾ ಇದ್ರೆ, ನಮ್ಮ ಇವತ್ತಿನ ಗೆಸ್ಟು ಸ್ಟೂಡೆಂಟ್, ಅ ವೆರಿ ಯಂಗೆಸ್ಟ್, ಕಾಲ್ಡ್ ಪ್ರೀತಿ ಗುರುಪ್ರಸಾದ್. ಪ್ರೀತಿ ಬಗ್ಗೆ ಏನಪ್ಪ ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಬಂದು ಇನ್ನು 1 ವರ್ಷನೂ ಆಗಿಲ್ಲ, ಆಲ್ರೆಡಿ ಶಿ ಹಸ್ ಬಿಕಮ್ ಅ ಪ್ರೆಸಿಡೆಂಟ್ ಆಫ್ ಯೂನಿವರ್ಸಿಟಿ ಆಫ್ ಹ್ಯಾಟ್ಫಿಲ್ಡ್ ಇಂಡಿಯನ್ ಸೊಸೈಟಿ. ಸೊ ಇಂಡಿಯನ್ ಸೊಸೈಟಿಯಲ್ಲಿ ನಮ್ಮ ಕನ್ನಡತಿ ಪ್ರೆಸಿಡೆಂಟ್ ಆಗಿರೋದು, ಮತ್ತೆ ಸ್ಟೂಡೆಂಟ್ ಲೈಫ್ನ ಇಲ್ಲಿ ಎಂಜಾಯ್ ಮಾಡ್ತಾ ಇರೋದು, ಇಲ್ಲಿಗೆ ಬಂದಂತಹ ಒಂದು ಅವರ ಜರ್ನಿ, ಏನೇನ ಇಲ್ಲಿ ಸಾಧಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ, ಇಂಡಿಯಾದಲ್ಲಿ ಏನು ಓದ್ಕೊಂಡು ಬಂದಿದ್ದಾರೆ, ಇದೆಲ್ಲದ್ರ ಬಗ್ಗೆ ಕೇಳೋಣ ಪ್ರೀತಿ ಹತ್ರ. ಬನ್ನಿ, ಪ್ರೀತಿನ ಫಸ್ಟ್ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಪ್ರೀತಿ, ವೆಲ್ಕಮ್ ಟು ದಿ ಶೋ. Hello, thank you so much, Rashmi. It feels ತುಂಬಾ ಚೆನ್ನಾಗಿದೆ to come on like a Kannada radio show UK ಅಲ್ಲಿ ಬಂದು. It's a really nice feeling. Yes, ಅದಂತೂ ನಿಜ. ನಮ್ಮ ಶೋ ಎಕ್ಸ್ಕ್ಲೂಸಿವ್ ಆಗಿ UK ಕನ್ನಡಿಗರಿಗೆ, ಬಟ್ ಆಬ್ವಿಯಸ್ಲಿ ನಮ್ಮ ವರ್ಲ್ಡ್ ವೈಡ್ ಲಿಸ್ನರ್ಸ್ಗೆ ಕೂಡ ನಮ್ಮ ಇಲ್ಲಿಯ ಒಂದು ಸುದ್ದಿಯನ್ನ, UK ಸುದ್ದಿಯನ್ನ ಅವರ ಜೊತೆ ಹಂಚ್ಕೊಳ್ಳೋದು ಕೂಡ ನಮ್ಮ ಮೇನ್ ಉದ್ದೇಶ ಅಂತ ಹೇಳ್ಬೋದು. ಸೊ ಪ್ರೀತಿ, UKಗೆ ಬಂದು ಎಷ್ಟು ದಿನ ಆಯ್ತು? ಸೊ ಆಲ್ಮೋಸ್ಟ್ ಒಂದು ವರ್ಷ ಆಗಿದೆ. ಇನ್ ದಿ ಅಕ್ಟೋಬರ್ ಕಂಪ್ಲೀಟ್ ಪ್ರಾಪರ್ 1 year ಆಗುತ್ತೆ. ಸೊ ಐ ಥಿಂಕ್ ಮಾಸ್ಟರ್ಸ್ ಮಾಡಕ್ಕೆ ಅಂತ ಬಂದಿದ್ದೆ ಲಾಸ್ಟ್ ಇಯರ್. ಓಕೆ, ಮಾಸ್ಟರ್ಸ್ ಮಾಡೋದಕ್ಕೆ ಅಂತ ಇಲ್ಲಿ ಬಂದಿರೋದು. ಅಂಡ್ ಯೂನಿವರ್ಸಿಟಿ ಆಫ್ ಹ್ಯಾಟ್ಫಿಲ್ಡ್ ಅಲ್ಲಿ. ಸೊ ಯಾವ ಸಬ್ಜೆಕ್ಟ್ ಅಲ್ಲಿ ಮಾಸ್ಟರ್ ಮಾಡ್ತಾ ಇದ್ದೀರಾ ಪ್ರೀತಿ? ಸೊ ನಾನಿಲ್ಲಿ ಮಾಸ್ಟರ್ಸ್ ಇನ್ ಡೇಟಾ ಸೈನ್ಸ್ ಅಂಡ್ ಅನಾಲಿಟಿಕ್ಸ್ ಓದ್ತಿದ್ದೀನಿ ವಿತ್ ಅ ಪ್ಲೇಸ್ಮೆಂಟ್. ಓಕೆ, ಬ್ರಿಲಿಯಂಟ್. ಸೊ ಯು ಗೆಟ್ ಟು ವರ್ಕ್ ಅಲ್ಲ, ಆಸ್ ವೆಲ್ ಆಸ್ ಯು ಲರ್ನ್. So 1 ವರ್ಷ ಕೋರ್ಸ್ ಇರುತ್ತೆ, and my second year right now what I'm doing is my internship year. Okay, that sounds really interesting. But so ಈ ವರ್ಕ್ ಮಾಡುವಾಗಲೂ you will still be associated with the university ಅಲ್ವಾ? Yes, I'm still a student, which is on my internship ಅಂತ ಅದಕ್ಕೆ ಹೇಳೋದು. So I'll be working for a company as a student, and while I'm working, I'm also be active part of the Indian society. That's brilliant. You know what? This reminds me of Rashmi Samant. ಆಯ್ತಾ? ಸೊ ರಶ್ಮಿ ಸಾಮಂತ್ದು ಸುತ್ತ ನಡೆದಂತಹ ಲೈಕ್ ಎಲ್ಲ ತರದ್ದು ಲೈಕ್ ನ್ಯೂಸ್ ನಮಗ್ ಗೊತ್ತು. ಬಟ್ ಜನರಲಿ ನಾನು ನಿಮ್ಮನ್ನ ಕೇಳಕ್ ಇಷ್ಟಪಡ್ತೀನಿ, ವೆನ್ ಯು ಕೇಮ್ ಹಿಯರ್ ವಿತಿನ್ 1 year ಈ ತರ ಒಂದು ಇಂಡಿಯನ್ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಆಗೋದು ಆಪರ್ಚುನಿಟಿ ಲೈಕ್ ಹೇಗೆ ಸಿಕ್ತು, ಅಂಡ್ ಹೌ ಆರ್ ಯು ವೆಲ್ಕಮ್ಡ್ ಹಿಯರ್? ಲೈಕ್ ಡಿಡ್ ಯು ಹ್ಯಾವ್ ಎನಿ ಇಶ್ಯೂಸ್ ಅಟ್ ಆಲ್ ಆಸ್ ಅ ಸ್ಟೂಡೆಂಟ್? ಇದೆಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಬಟ್ ಟು ಸ್ಟಾರ್ಟ್ with, ನಾನು as I gave the like introduction ನಿಮ್ದು, ಹೇಗೆ ಲೈಕ್ 1 ವರ್ಷದಲ್ಲಿ you became the president? How did you like get into this Indian community? So it was very coincidental situation ಅನ್ಬೋದು. ನಾನು while I was back in India, ನನ್ನ ಅಡ್ಮಿಷನ್ ಎಲ್ಲ ಆಗಿತ್ತು, ಆಫರ್ ಲೆಟರ್ ಬಂದು ನಾನು ಅಕ್ಸೆಪ್ಟ್ ಮಾಡಿದ್ಮೇಲೆ we all as a student have the curiosity to see ಇವಾಗಿರೋ ಸೋಷಿಯಲ್ ಮೀಡಿಯಾ ಏಜ್ ಅಲ್ಲಿ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗ್ಬಿಟ್ಟು ಐ ವಾಸ್ ಕಾನ್ಸ್ಟೆಂಟ್ಲಿ ಬ್ರೌಸಿಂಗ್ ಆಲ್ ದ ಯೂನಿವರ್ಸಿಟಿ ಪೇಜಸ್, ಏನೇನಿದೆ ಯೂನಿವರ್ಸಿಟಿಯಲ್ಲಿ ಮಾಡಕ್ಕೆ. ದಟ್ ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಎಲ್ಲೋ ಬೇರೆ ಕಂಟ್ರಿಗೆ ಹೋಗ್ತಿದ್ದೀವಿ ಓದಕ್ಕೆ, ಹೊಸ ಕಾಲೇಜ್ ಏನೇನಿರುತ್ತೆ. ಸೊ ದೆನ್ ಐ ಕೇಮ್ ಅಕ್ರಾಸ್ ದ ಇಂಡಿಯನ್ ಸೊಸೈಟಿ ಪೇಜ್. ಆ ಪೇಜ್ ಅಲ್ಲಿ ದೇವರ್ ಅಟ್ ದಟ್ ಪಾಯಿಂಟ್ ದೇವರ್ ರಿಕ್ರೂಟಿಂಗ್ ಅಂತ ಹೇಳ್ಬಾರ್ದು, ಕಮಿಟಿ, ನ್ಯೂ ಕಮಿಟಿ ಫಾರ್ಮೇಶನ್ಗೆ ನೋಡ್ತಿದ್ವಿ ಮೆಂಬರ್ಸ್. ಸೊ ಅವಾಗ ಐ ಫೌಂಡ್ ಇಟ್ ವೆರಿ ಇಂಟ್ರೆಸ್ಟಿಂಗ್. ಏನೋ ಒಂದು ಕಲ್ಚರಲ್ ಆಕ್ಟಿವಿಟಿ ನಮ್ ಇಂಡಿಯಾದೇ ಸಿಗುತ್ತೆ, ಅಂಡ್ ಐ ಥಾಟ್ ಮೇ ಬಿ ಐ ಕುಡ್ ಕ್ಲೋಸ್ಲಿ ಅಸೋಸಿಯೇಟ್ ವಿತ್ ದಟ್. ಸೊ ಅದಕ್ಕೆ ಐ ಅಪ್ಲೈಡ್ ಫಾರ್ ದ ಪೋಸ್ಟ್, ಅಂಡ್ ಸೊ ಬೇಸಿಕ್ಲಿ ಒಂದು ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ತರ ಕೇಳ್ತಾರೆ. ಯು ಹ್ಯಾವ್ ಟು ರೈಟ್ ಇನ್ ಲೈಕ್ why you want to be part of the community. Basically ನಮ್ ಡೆಡಿಕೇಶನ್, ನಾವ್ ಏನ್ ಮಾಡ್ಬೋದು, ನಮ್ ಇಂಟ್ರೆಸ್ಟ್ ತೋರಿಸ್ಬೇಕು. ಸೊ ನಮ್ಮನ್ನ ಅವರು ತಗೊಂತಿದ್ದಾರೆ ಅಂದ್ರೆ ನಾವ್ ಏನ್ ಮಾಡ್ತೀವಿ, ವಾಟ್ ವಿಲ್ ಆರ್ ಕಾಂಟ್ರಿಬ್ಯೂಷನ್ ಬಿ ಟು ದ ಗ್ರೋತ್ ಆಫ್ ದ ಸೊಸೈಟಿ. ಸೊ ಬೇಸಿಕ್ಲಿ ಅದನ್ನೆಲ್ಲ ಬರೆಯಕ್ ಹೇಳ್ತಾರೆ. ಅಂಡ್ ದೆನ್ ಬೇಸ್ಡ್ ಆನ್ ದ್ಯಾಟ್, ಫಸ್ಟ್ ಇಯರ್ ಬರಕ್ಕಿಂತ ಮುಂಚೆನೆ ಐ ವಾಸ್ ದ ಸೆಕ್ರೆಟರಿ. ಸೊ ಐ ಕೇಮ್ ಹಿಯರ್ ಅಂಡ್ 1 year I was the secretary. And then the second year, while so we were looking to form a new committee again, and then my previous committee president, he was very keen on me being the president. He was like, you are going to stay here, neene continue madidre it would be very good, but
ಬಿಕಾಸ್ ನಿನ್ಗೆ ವರ್ಕಿಂಗ್ ಗೊತ್ತಿರುತ್ತೆ, ನಾವೇನ್ ಮಾಡ್ತಿದೀವಿ ಗೊತ್ತು, ಹೌ ಡು ವಿ ವರ್ಕ್ ಗೊತ್ತು. ಕಂಪ್ಲೀಟ್ಲಿ ಹೊಸ ಫ್ರೆಶ್ ಟೀಮ್ ಬಂದ್ರೆ ಅವ್ರಿಗೆ ಪಾಪ ದೇ ನೀಡ್ ಯು ನೋ ಎವ್ರಿಥಿಂಗ್ ಟು ಸ್ಟಾರ್ಟ್ ಫ್ರಮ್ ದ ಬೇಸ್ ಅಗೇನ್. ಸೊ I thought okay, ನನ್ಗೂ ಗೊತ್ತು ಏನ್ ಮಾಡ್ಬೇಕು, and then it be a good, ನನ್ಗೂ ಎಕ್ಸ್ಪೀರಿಯನ್ಸ್ ಇರುತ್ತೆ ಲೈಫ್ ಅಲ್ಲಿ. You don't get these opportunities again and again. Yeah. No, it's brilliant. And also like ನಿಮ್ಮ ಈ ಅಸೋಸಿಯೇಷನ್ ಅಲ್ಲಿ ಏನ್ ಮಾಡ್ತೀರಾ ಎಕ್ಸಾಕ್ಟ್ಲಿ, ಯಾವ ರೀತಿ ಲೈಕ್ ಸ್ಟೂಡೆಂಟ್ಸ್ ಹೆಲ್ಪ್ ಮಾಡ್ತೀರಾ, ವೆದರ್ ಟೀಚರ್ಸ್ ಆರ್ ಇನ್ವಾಲ್ವ್ಡ್ ಆರ್ ನಾಟ್, ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ಬಟ್ ಫಸ್ಟ್ ಪ್ರೀತಿ ಎಲ್ಲಿಂದ ಅಂಡ್ ಏನು ಓದಿ ಇಲ್ಲಿಗೆ ಬರಬೇಕು ಅಂತ ಲೈಕ್ ಹೌ ಆರ್ ಯು ಇನ್ಸ್ಪೈರ್ಡ್, ಅದ್ರ ಬಗ್ಗೆ ಮಾತಾಡೋಣ. ಸೊ ನೀವು ಎಲ್ಲಿಯವರು, ಏನು ಓದಿದ್ರಿ, ಎಲ್ಲಿದ್ರಿ, ಲೈಕ್ ಬ್ಯಾಕ್ ಇನ್ ಇಂಡಿಯಾ, ಇದನ್ನೆಲ್ಲ ಒಂದ್ ಸ್ವಲ್ಪ ಪುಟ್ಟ ಪರಿಚಯ ನಿಮ್ಮ ಬಗ್ಗೆ ನಮ್ಮ ಕೇಳುಗರಿಗೆ. ಸೊ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ನನ್ನ ನೇಟಿವ್ ಬ್ಯಾಂಗ್ಳೂರ್, ಹುಟ್ಟಿ ಬೆಳೆದಿದ್ದು ಎಲ್ಲ ಬ್ಯಾಂಗ್ಳೂರ್ ಇದೆ. ಸೊ ಐ ಸ್ಟಾರ್ಟೆಡ್ ಬಟ್ ಬೆಂಗಳೂರಲ್ಲೇ ಇರೋದು, ಬಟ್ ಐ ಟ್ರಾವೆಲ್ಡ್ ಅಕ್ರಾಸ್ ಮೆನಿ ಕಂಟ್ರೀಸ್. ನಮ್ಮ ಅಪ್ಪ ಕೆಲಸ ಇದರಿಂದ. So I started off my education in UK, which is very a nice thing. So I did my like first primary years, 2 years UK, like nursery ella, pre-nursery ella UK. Then I went back to India. Then we stayed in Mumbai for a few years. ಅಲ್ಲಿ ಸ್ವಲ್ಪ primary education ಮಾಡಿದೆ. ಮತ್ತೆ ಬ್ಯಾಂಗ್ಳೂರಲ್ಲೇ ಇದ್ದೆ ಒಂದಷ್ಟು ವರ್ಷ. Then we traveled to Ireland. I did few years of my schooling there in Ireland. Then I came back. We went for US for a short period of time. ಮತ್ತೆ after US we came to India on ಸ್ವಲ್ಪ ಸರಿ ಬೋರ್ಡ್ ಎಕ್ಸಾಮ್ಸ್, ಸೊ ಅದೆಲ್ಲ ಬರುತ್ತೆ ಅಂತ we settled in Bangalore for quite long time. So ನಾನು ಬ್ಯಾಂಗ್ಳೂರಲ್ಲಿ ನಾನು ಸ್ಕೂಲಿಂಗ್ ಮುಗಿಸ್ದೆ. ನಾನು 11th and 12th ಸ್ಟ್ಯಾಂಡರ್ಡ್ ಬ್ಯಾಂಗ್ಳೂರಲ್ಲೇ ಮುಗಿಸ್ದೆ. ಇಂಜಿನಿಯರಿಂಗು ಅಲ್ಲೇ ಬ್ಯಾಂಗ್ಳೂರಲ್ಲಿ ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲ್ಲಿ ಮುಗಿಸ್ದೆ. I did my bachelor's in information science. And then I decided, so I traveled pretty much so many countries, and I was like, the best country I felt of all of that was UK. I felt it would be the best, in terms of, not just in terms of education and scope for my career, but also in terms of the social life. I felt UK is pretty good. Indians ke social life ella chanagide. And so I was like, okay, that's how I decided. Sari UK ge hogana masters ಮಾಡಕ್ಕೆ. And masters was something that I was always passionate about. It didn't come like, sudden final year ಅಲ್ಲಿ ಎಲ್ಲರೂ ಹೋಗ್ತಿದ್ದಾರೆ ಅಂತ ಹೋಗ್ಬೇಕಂತ. I didn't decide to take it up on the heat of the moment. So it was something I was always passionate about. I guess since I was studying my 11th or 12th, I was like, okay, nan bachelor's in engineering ಮಾಡಿದ್ಮೇಲೆ I have to do my masters. So subject ಬಂದು I wasn't like, okay, ಅವಾಗಲೇ ಡಿಸೈಡ್ ಆಗಿರಲಿಲ್ಲ ಡೇಟಾ ಸೈನ್ಸ್ ಮಾಡ್ತೀನಿ ಅಂತ. ಮಾಸ್ಟರ್ಸ್ ಮಾಡ್ಬೇಕಂತ ನಂಗೆ ತುಂಬಾ ಆಸೆ ಇತ್ತು. So ಡೇಟಾ ಸೈನ್ಸ್ ಅಲ್ಲಿ ಇಂಟ್ರೆಸ್ಟ್. ಡಿಡ್ ಯು ಸ್ಟಾರ್ಟ್ ಲೈಕ್ ಗೆಟಿಂಗ್ ಇಟ್ ಇನ್ ಡಿಗ್ರಿ ಇಟ್ ಸೆಲ್ಫ್ ಹಾಗಿದ್ರೆ? ಬಿಕಾಸ್ ಐ ಥಿಂಕ್ ನೀವು ಒಂದು ಪ್ರಾಜೆಕ್ಟ್ ಕೂಡ ಮಾಡಿದ್ದೀರಲ್ಲ ಬೇಸ್ಡ್ ಆನ್ ದಟ್. So it started off, second year ನಮ್ಗೆ electives choice ಬಂದಾಗ I was more inclined towards artificial intelligence, data science, towards that side of the industry. So starting ಅಲ್ಲಿ 2 ವರ್ಷ ಎಲ್ಲ ಸಬ್ಜೆಕ್ಟ್ಸ್, ಜನರಲೈಸ್ ಸಬ್ಜೆಕ್ಟ್ಸ್ ಓದ್ಬಿಟ್ಟಿದೆ. And then I realized, okay, maybe this is something where I'm more interested in. It is computers, and then my interest was also there. So ನಾನು ಪ್ರಾಜೆಕ್ಟ್ಸ್ ಅದ್ರಲ್ಲೇ ಮಾಡಿದ್ರಿಂದ ಎಸ್, ನಿಮ್ಮ ಪ್ರಾಜೆಕ್ಟ್ ಐ ಥಿಂಕ್ ತುಂಬಾ ಜನಕ್ಕೆ ಉಪಯೋಗ ಆಗ್ತಾ ಇದೆ ಇವಾಗ್ಲೂ. ಅಂಡ್ ಎಲ್ಲಿ ಮಾಡಿದ್ರಿ ಪ್ರಾಜೆಕ್ಟು, ಆ ಪ್ರಾಜೆಕ್ಟ್ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಳ್ಳೋಣ. ಆದ್ರೆ ಇವಾಗ ಒಂದು ಪುಟ್ಟ ವಿರಾಮ, ಅದಾದ್ಮೇಲೆ ಕೇಳುಗರೆ ಮತ್ತೆ ಬಂದು ನಾವು ತಿಳ್ಕೊಳ್ಳೋಣ ಪ್ರೀತಿ ಯಾವ ವಿಷಯದ ಮೇಲೆ ಪ್ರಾಜೆಕ್ಟ್ ಮಾಡಿದ್ರು, ಅದರಿಂದ ಯಾರಿಗೆ ಯಾವ ರೀತಿ ಹೆಲ್ಪ್ ಆಗ್ತಾ ಇದೆ ಅನ್ನೋದ್ರ ಎಲ್ಲದ್ರ ಬಗ್ಗೆ. ಆದ್ರೆ ನೀವೆಲ್ಲೂ ಹೋಗ್ದಲೇ ಕೇಳ್ತಾ ಇರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೆ ಬೇರೆ. ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್. ವೆಲ್ಕಮ್ ಬ್ಯಾಕ್ ಟು ಯುವರ್ ಫೇವರೇಟ್ ವೀಕೆಂಡ್ ಶೋ ವಾಟ್ಸ್ಆಪ್ UK. ಇದು UK ಇಂದ ನೇರವಾಗಿ ಪ್ರಸಾರ ಆಗೋ ಕಾರ್ಯಕ್ರಮ. ನಾನ್ ನಿಮ್ಮ ಅಜಯ್ ಗಿರೀಶ್, ನನ್ನೊಟ್ಟಿಗೆ ಇದ್ದಾರೆ ನಿಮ್ಮ ಫೇವರೇಟ್ ರಶ್ಮಿ, ಹಾಗೂ ಇವತ್ತಿನ ನಮ್ಮ ಅತಿಥಿ, ನಮ್ಮ ಕನ್ನಡದ ಹುಡುಗಿ, ನಮ್ಮ ಕನ್ನಡದ ಹೆಮ್ಮೆ ಪ್ರೀತಿ ಅವರು. ಪ್ರೀತಿ, ಬ್ರೇಕ್ ಹೋಗೋ ಮುಂಚೆ ನೀವು ರಶ್ಮಿ ಜೊತೆ ಮಾತಾಡ್ತಾ ಹೇಳ್ತಾ ಬಂದ್ರಿ ನಿಮ್ಮ ಜರ್ನಿ ಹೇಗಿತ್ತು ಇನ್ ಟರ್ಮ್ಸ್ ಆಫ್ ಸ್ಟಡೀಸ್ ನಲ್ಲಿ ಕೂಡ. ನೀವು ವರ್ಲ್ಡ್ ವೈಡ್ ಟ್ರಾವೆಲ್ ಮಾಡಿದಿರಿ, ಬೇಕಾದಷ್ಟು ಕಡೆ ಟ್ರಾವೆಲ್ ಮಾಡಿ ಪ್ರತಿಯೊಂದು ಕಡೆಯಿಂದ ಒಂದಷ್ಟು ಎಜುಕೇಶನ್ ಪಡೆದಿದ್ದೀರಿ ಅಂತ. ಸೊ ಡು ಯು ಥಿಂಕ್ ಈಗಿನ ನಿಮ್ಮ ಕರೆಂಟ್ ಪೊಸಿಷನ್ಗೆ
ಇದು ಎಲ್ಲಾದ್ರೂ ಸಹಾಯ ಆಯ್ತಾ? ಯಾಕಂದ್ರೆ ನೀವು ಹೋಗಿದ್ದ ದೇಶದಲ್ಲೆಲ್ಲಾನು ಬೇರೆ ರೀತಿಯ ಒಂದು ಎಜುಕೇಶನ್ ಸಿಸ್ಟಮ್ ಇರತ್ತೆ. ಹೇಗನ್ನಿಸ್ತು ನಿಮಗೆ ಅಲ್ಲಿ ಹೋದಾಗ? ಐ ಆಮ್ ಶೂರ್ ಆಸ್ ಎನ್ ಲೈಕ್ ಸಣ್ಣವ್ರು ಇರ್ತೀರಿ ಅಥವಾ ಬೆಳಿತಾ ಆಲ್ವೇಸ್ ಯು ವುಡ್ ಫೈಂಡ್ ಅ ಕಲ್ಚರಲ್ ಶಾಕ್ ಆಗಿರಬಹುದು, ಅಥವಾ ದ ವೇ ಆಫ್ ಟೀಚಿಂಗ್ ಇಸ್ ಡಿಫ್ರೆಂಟ್ ಅಂತ ಅನ್ಸಿರ್ಬಹುದು, ಚಾಲೆಂಜಸ್ ಅನ್ಸಿರ್ಬಹುದು. ಡು ಯು ಥಿಂಕ್ ಅದೆಲ್ಲಾನು ಈಗ ನಿಮ್ಮ ಕೆಲಸದಲ್ಲಿ ನಿಮಗೆ ಸಹಾಯ ಆಗ್ತಿದೆ ಅಂತ? Yeah, definitely. I mean, every small thing adds up to what you are today, I believe that. Because ನಾನು ಎಷ್ಟು ಟ್ರಾವೆಲ್ ಮಾಡಿದ್ದೀನಿ ಅಂದ್ರೆ I've seen so many different types of education systems. I've seen different countries, different people, how they interact with you, and all of that you pick up few things on the way. Development, it automatically comes in. Sometimes you just see something, and if it's good, positive, and development use agate andre why not pick it up another. So that was one of the things, especially teaching ನೀವು ಹೇಳಿದ್ರಲ್ಲ. So ನಮ್ಮ ಇಂಡಿಯಾಲಿರೋ ಟೀಚಿಂಗ್ completely different to how the teaching is there in UK or Ireland or anywhere across the world. ನಮ್ಗಿರೋ ಸಬ್ಜೆಕ್ಟ್ಸ್ ಆಗ್ಲಿ, ಕ್ವಾಂಟಿಟಿನೇ ಆಗ್ಲಿ, it's very very vast, and we have more subjects, we have exams and all of that from a really really long time. But ಏನಂದ್ರೆ ಇಲ್ಲಿ ಸ್ವಲ್ಪ at the smaller age they don't have that major concept. ನಿಮ್ಗೆ ಎಕ್ಸಾಮ್ಸ್ ಆ ಥರ heavy subjects ಅದೆಲ್ಲ ಇರಲ್ಲ. But when I came here and then I went back to India, and that was one of the things I was ನಂಗೆ ಸ್ವಲ್ಪ it took me time for me to get in. Term exam ಬರ್ತಿದೆ, annual exams ಬರ್ತಿದೆ, ಎಷ್ಟೊಂದು ಓದ್ಬೇಕು. I was not used to it. So that was one of the things. But then even now when I came for my masters, engineering was such a different way of education that I got. Masters was such a different way. So ನಮಗೆ ಎಷ್ಟೊಂದು ಟೆಕ್ಸ್ಟ್ ಬುಕ್ಸ್, and we have more of a theoretical ಎಷ್ಟು ನಮಗೆ ಇಂಪಾರ್ಟೆನ್ಸ್ ಅಂಡ್ ಎಂಫಸೈಸ್ ಮಾಡ್ತಾರೆ. ಬಟ್ ಇಲ್ಲಿ ಮಾಸ್ಟರ್ಸ್ ಅಲ್ಲಿ ಇಟ್ ವಾಸ್ ವೆರಿ ಅಪ್ಲಿಕೇಶನ್ ಓರಿಯೆಂಟೆಡ್. ಥಿಯರಿನೂ ಇತ್ತು, ಬಟ್ ದೆನ್ ದೇ ಕಾನ್ಸಂಟ್ರೇಟ್ ಮೋರ್ ಆನ್ ದಿ ಅಪ್ಲಿಕೇಶನ್ ಪಾರ್ಟ್. ಸೊ ಇಟ್ ವಾಸ್ ವೆರಿ 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 ನೈಸ್ ಫಾರ್ ಮಿ. ಅಂಡ್ ದೆನ್ ಇನ್ ಟರ್ಮ್ಸ್ ಆಫ್ ದ ಕಲ್ಚರ್ ಐ ಫೆಲ್ಟ್ ಮೇ ಬಿ ಚಿಕ್ಕ ವಯಸ್ಸಲ್ಲಿ ಐ ಕುಡ್ ನೋಟಿಸ್ ದ ಡಿಫ್ರೆನ್ಸ್. ವಿ ಆರ್ ಇನ್ ದ ಮನೇಲೇ ಇರ್ತೀವಿ, ಪೇರೆಂಟ್ಸ್ ಜೊತೆ ಇರ್ತೀವಿ, ಅಷ್ಟೊಂದು ಯು ಡೋಂಟ್ ಗೆಟ್ ಟು ಎಕ್ಸ್ಪ್ಲೋರ್. ಬಟ್ ನೌ ವೆನ್ ಐ ಕಮ್ ಹಿಯರ್, there are so many different societies in the university. ಎಷ್ಟೋ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಇರ್ತಾರೆ, ಹೋಮ್ ಸ್ಟೂಡೆಂಟ್ಸ್ ಇರ್ತಾರೆ ಯೂನಿವರ್ಸಿಟಿಯಲ್ಲಿ. ಎಲ್ಲರ ಜೊತೆ ಇಂಟರಾಕ್ಷನ್ ಮಾಡಿದಾಗ ಯು ಲರ್ನ್ ಸಮಥಿಂಗ್ ನ್ಯೂ. ಇಟ್ ಆಲ್ ಆಡ್ಸ್ ಅಪ್ ಟು ಯುವರ್ ಪರ್ಸನಲ್ ಡೆವಲಪ್ಮೆಂಟ್ ತರ ಹೇಳಿ. ಡೆಫಿನೆಟ್ಲಿ. ಅಂಡ್ ಆಲ್ಸೋ ಯಾಕಂದ್ರೆ ಆಸ್ ನೀವೇನೆ ಸ್ಟೂಡೆಂಟ್ ಆಗಿ ಬೇರೆ ಕಡೆ ಹೋದಾಗ ನಿಮಗಾದಂತ ಚಾಲೆಂಜಸ್ ಇದ್ರೆ ಡೆಫಿನೆಟ್ಲಿ ಅದನ್ನೆಲ್ಲ ನೀವು ನಿಮ್ಮ ಈಗೇನೋ ಹೊಸ ರೂಲ್ಸ್ ತರೋದಿರ್ಬೋದು, ಅಥವಾ ಸ್ಟೂಡೆಂಟ್ಸ್ಗೆ ಬೆನಿಫಿಟ್ ಆಗೋ ರೀತಿ ಇರ್ಬೋದು. ಯಾಕಂದ್ರೆ ನಿಮ್ಗೆ ಸ್ಟೂಡೆಂಟ್ಸ್ ಮೈಂಡ್ ಸೆಟ್ ಚೆನ್ನಾಗಿ ಅರ್ಥ ಆಗಿರತ್ತೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಪೊಸಿಷನ್ ಡೆಫಿನೆಟ್ಲಿ ಇಟ್ ಇಸ್ ವೆರಿ ವೆರಿ ಸೂಟಬಲ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಆಗ್ಲೇ ರಶ್ಮಿ ಅವ್ರು ಕೂಡ ಕೇಳ್ತಾ ಇದ್ರು, ಸೈಕಾಲಜಿ ರಿಲೇಟೆಡ್ ಯಾವ್ದೋ ಒಂದು ಸ್ಟಡಿ ಕೂಡ ನೀವು ಮಾಡಿದ್ರಿ ಡ್ಯೂರಿಂಗ್ ಯುವರ್ ಗ್ರಾಜುಯೇಷನ್ ಬ್ಯಾಕ್ ಇನ್ ಇಂಡಿಯಾ. ಅದ್ರ ಬಗ್ಗೆ ಹೇಳ್ತೀರಾ ಪ್ಲೀಸ್? So that project we got it during the lockdown. So NIMHANS anta people would have definitely heard. It's pretty big in Bangalore, National Institute of Mental Health and Sciences. So there's a very small group of doctors there who work on early autistic patients. So ಎಷ್ಟು ಚಿಕ್ಕ ಮಕ್ಕಳು ಜೊತೆ they work ante. It's literally from few months, 8 months, 6 months in the 2 years tanka. So ashtu early age ali they as doctors they find it very important and a very crucial age. ಆ ಏಜ್ ಅಲ್ಲಿ ಐಡೆಂಟಿಫೈ ಮಾಡಿದ್ರೆ, and when you're a kid there are certain things ಅವ್ರು ಹೆಂಗ್ ಬೆಳೆಸ್ತೀವೋ ಹೆಂಗೆ as a parent they need to know. It's very important for them for their parenting and upbringing for such children, because autistic children they don't have a proper cure, and right. Parents need to understand that from a very very young age. So for them they have certain audio analysis instruments that they use, but ಅವ್ರಿಗೆ ಏನಾಗ್ತಿತ್ತು, ಬರೀ ಆಡಿಯೋ ಇಂದ ಮೆಂಟಲಿ ಅನಲೈಸ್ ಮಾಡಕ್ಕೆ it was becoming a little difficult, just to listen to those audio files of the kids and try to suggest. So they wanted some more graphical and computational methods and analyzing methods. So ಅದಕ್ಕೆ we built like a desktop application for them where they put in those audio files.
ಅವರಿಗೆ ಏನೇನ್ ಬೇಕೋ ಟು ಕಾನ್ಸಂಟ್ರೇಟ್. ಸೊ ಇಟ್ ವಾಸ್ ಥಿಂಗ್ಸ್ ಲೈಕ್ 16-hour ಆಡಿಯೋ ಫೈಲ್ ಇರ್ತಿತ್ತು. ಅಟ್ ಒನ್ಸ್ ಅಷ್ಟು ಕುತ್ಕೊಂಡು ಕೇಳಕ್ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಸೊ ವಿ ಬ್ರೋಕ್ ಇಟ್ ಡೌನ್ ಇನ್ ಟು ಸೆಗ್ಮೆಂಟ್ಸ್, ಲೈಕ್ 30 segments. ಸೊ ಒಂದೊಂದು ಸೆಗ್ಮೆಂಟ್ ಅವ್ರು ಕೂತ್ಕೊಂಡು ದೇ ಕ್ಯಾನ್ ಅನಲೈಸ್ ಇಟ್ ಗ್ರಾಫಿಕಲಿ, audio visually, all the ways. And there were a lot of factors that they were analyzed from. So on platform avrige, so where they put in that audio file, they put in all their details, they keep it like a report, so they don't have to manage multiple things. And that is very, very useful for them as a doctor or a clinician when they're treating their patients. So on patient ke on file folder anta irutte, the day-to-day improvements ಅವರು ಗೊತ್ತಾಗುತ್ತೆ, and they all have their past records, present records in one place where they can do. And it was also a very good opportunity for me and my team where we got to learn something, be part of the industry. Now ಎಷ್ಟೇ ಕಾಲೇಜಲ್ಲಿ ಪ್ರಾಜೆಕ್ಟ್ಸ್ ಮಾಡಿದ್ರು, working outside, coming out of your college life and doing an industry project is something that what will teach you in the end. Because there are a lot of things that you don't learn in college ಅಲ್ವಾ. ಖಂಡಿತ ಹೌದು. Yeah. ಅಂಡ್ ನೀವು ಹೇಳಿದ ಪ್ರಕಾರ ಈ ಪ್ರಾಜೆಕ್ಟ್ ಕೂಡ ಬಹಳ ಇಂಟ್ರೆಸ್ಟಿಂಗ್ ಅನ್ಸದ್ದು. ಇಲ್ಲಿ ಜನರಲಿ ಆಟಿಸ್ಟಿಕ್ ಮಕ್ಕಳಲ್ಲಿ ಆ ಬಿಹೇವಿಯರ್ ಇದೆಯಾ ಅಂತ ತಿಳ್ಕೊಳ್ಳೋದು ಜನರಲ್ ಏನ್ ಮಾಡ್ತಾರೆ, ದೇ ಡು ಕೀಪ್ ಡ್ಯೂರೇಷನ್ ಲೈಕ್ maybe until the kid turn 3-year-old or 4-year-old, it is difficult to diagnose ಅಂತ ಹೇಳ್ತಾರೆ. ಕೆಲವೊಬ್ರು ಡೆವಲಪ್ಮೆಂಟ್ಸ್ ಮತ್ತೆ ಬೆಟರ್ ಆಗೋಗತ್ತೆ, ಸೊ ಇಟ್ಸ್ ನಾಟ್ ಪ್ರಿಸೈಸ್ಲಿ ಹೇಳೋಕ್ ಆಗೋದಿಲ್ಲ ಅಂತ. ಅಂಥದ್ದನ್ನ ನೀವು ಅಟ್ ಅ ವೆರಿ ಅರ್ಲಿ ಏಜ್, ತುಂಬಾ ಅರ್ಲಿ ಸ್ಟೇಜಸ್ ಅಲ್ಲಿ ಅದನ್ನ ನೋಡಿದ್ರೆ ಐ ಆಮ್ ಶ್ಯೂರ್ ಅದಕ್ಕೆ ಕ್ಯೂರ್ ಇಲ್ಲ, ಬಟ್ ಡೆಫಿನೆಟ್ಲಿ ಯು ಕ್ಯಾನ್ ವರ್ಕ್ ಅರೌಂಡ್ ಹೌ ಟು ಹೆಲ್ಪ್ ದೆಮ್ ವಿತ್ ಡೆವಲಪ್ಮೆಂಟ್ ಅನ್ನೋದು ಒಂದು ಸ್ಟಡಿಗೆ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಸೊ ಬಹಳನೇ ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ ಮಾಡಿದಿರಿ ನೀವು. ಸೊ ಡು ಯು ಥಿಂಕ್ ಈ ಪ್ರಾಜೆಕ್ಟ್ ಈಗಲೂ ಕೂಡ ಆಸ್ ಇನ್ ಲೈಕ್ ನೀವು ಹೇಳಿದ್ರಿ ಡೆಸ್ಕ್ಟಾಪ್ ಅಪ್ಲಿಕೇಶನ್ ಇದೆ ಅಂತ, ಸೊ ನಿಮ್ಮ ಹ್ಯಾಂಡ್ಸ್ ನಲ್ಲಿ ಈಗಲೂ ಕೂಡ ಅದನ್ನ ಯೂಸ್ ಮಾಡ್ತಾ ಇದ್ದಾರಾ? Yes, it's been using till date, and I don't think they'll stop using this application anytime soon. ಯಾಕಂದ್ರೆ ಅವರಿಗೆ ಇದು ಒಂಥರ ಇಟ್ಸ್ ದೇ ಡೇ ಟು ಡೇ ಲೈಫ್, ದೇ ಯೂಸ್ ಇಟ್. ಸೊ ಅವ್ರು ಮುಂಚೆಯಿಂದ ಆಡಿಯೋ ಫೈಲ್ ತುಂಬಾ ವರ್ಷದಿಂದ ಯೂಸ್ ಮಾಡ್ತಿದ್ರು, ಸೊ ದಟ್ ಡಿವೈಸ್ ವಾಸ್ ಆಲ್ರೆಡಿ ಬೀಯಿಂಗ್ ಇನ್ ಯೂಸ್. Now this has made their life easier in terms of analyzing. So I don't, and it's also our future research, or there are so many things that they can extract out of it. Our future research, when PhD students come there or internship ಮಾಡಬೇಕಾದ್ರೆ, they use a lot of things from that application that will help them in their research. Very nice. ಸೊ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಈ ಪ್ರಾಜೆಕ್ಟ್. ಇದೇ ರೀತಿ ನಿಮ್ಮ ಇನ್ನಿತರ ಕೆಲಸಗಳ ಬಗ್ಗೆ ನಿಮ್ಮ ಹತ್ರ ಕೇಳೋಣಂತೆ. ನಮ್ಮ ಲಿಸನರ್ಸ್ ಗೆ ಹೇಳ್ತಾ ಇರೋದು, ನಮ್ಮ ಕನ್ನಡದ ಹುಡುಗಿ ಇಷ್ಟೆಲ್ಲ ಸಾಧನೆ ಮಾಡಿ ಇಲ್ಲಿ ಬೆಳಿತಾ ಇರೋದು ನಮ್ಗಂತೂ ಬಹಳ ಹೆಮ್ಮೆ ಇದೆ. ಸೊ ಕಾರ್ಯಕ್ರಮನ ಹೀಗೆ ಕೇಳ್ತಾ ಇರಿ. ಮತ್ತೆ ಬರ್ತೀವಿ ನಾನು, ರಶ್ಮಿ ಹಾಗೂ ಇವತ್ತಿನ ನಮ್ಮ ಅತಿಥಿ ಪ್ರೀತಿ ಅವರು. ಎಲ್ಲೂ ಹೋಗದೆ ಕಾರ್ಯಕ್ರಮನ ಕೇಳ್ತಾ ಇರಿ ನಮ್ ರೇಡಿಯೋದಲ್ಲಿ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಆನ್ ಏರ್ ಜೊತೆ ಆನ್ಲೈನ್ ಕೂಡ ನಮ್ ರೇಡಿಯೋನ ಲೈಕ್, ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಮತ್ತೆ ಯೂಟ್ಯೂಬ್ ನಲ್ಲಿ. NammRadio ನಮ್ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ವೆಲ್ಕಮ್ ಬ್ಯಾಕ್ ಕೇಳುಗರೆ, ಇದು ವಾಟ್ಸಪ್ ಯುಕೆ ಇಂದ ನೇರವಾಗಿ ಪ್ರಸಾರ ಆಗುವಂತ ಕಾರ್ಯಕ್ರಮ. ಎಂಟರ್ಟೈನ್ಮೆಂಟ್ ಅಷ್ಟೇ ಅಲ್ಲದೆ ಇನ್ಫಾರ್ಮೇಟಿವ್ ಆಗಿ ಕೂಡ ನಾವು ನಿಮಗೆ ಲೈಕ್ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರ್ತೀವಿ ನಮ್ಮ ಗೆಸ್ಟ್ಗಳನ್ನ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಸೊ ಈ ಸರ್ತಿ ಬಂದಿರುವಂತಹ ನಮ್ಮ ಗೆಸ್ಟ್ ಪ್ರೀತಿ ಕೂಡ ಹಾಗೇನೆ ನಿಮಗೆ ಬೇಕಾಗಿರುವಂತ ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ನ ಶೇರ್ ಮಾಡ್ತಾ ಇದ್ದಾರೆ ಅಂತ ಗೊತ್ತು. ಇಂಡಿಯಾದಿಂದ ಇಲ್ಲಿ ಬರುವಂತಹ ಸ್ಟೂಡೆಂಟ್ಸ್ಗೆ ಇರಬಹುದು, ಇಲ್ಲ ಅಂತ ಅಂದ್ರೆ ಆಟಿಸಮ್ ಇರುವಂತಹ ಕಿಡ್ಸ್ ಇರುವಂತ ಪೇರೆಂಟ್ಸ್ಗಾಗಿರ್ಬೋದು. ಶಿ ಈಸ್ ಗಿವಿಂಗ್ ಪ್ಲೆಂಟಿ ಆಫ್ ಲೈಕ್ ನಾಲೆಡ್ಜ್ ಅಂಡ್ ಲೈಕ್ ರಿಸೋರ್ಸಸ್ ಅಂತ ಹೇಳಬೇಕು. ಸೊ ಇಂಥ ಒಂದು ಪ್ರಾಜೆಕ್ಟ್ ನ ಮಾಡಿ ಅಲ್ಲಿ ನಿಮ್ಮ ಹ್ಯಾಂಡ್ಸ್ ಅಲ್ಲಿ ಯೂಸ್ ಮಾಡೋ ತರ ಆಯ್ತು ಅಂತ ಅಂದ್ರೆ ಐ ಆಮ್ ಶೋರ್ ಯು ವುಡ್ ಹ್ಯಾವ್ ವನ್ ಲಾಟ್ಸ್ ಆಫ್ ಪ್ರೈಸಸ್ ಫಾರ್ ದಿಸ್, ಅಪ್ರಿಸಿಯೇಷನ್ಸ್, ರೆಕಗ್ನಿಷನ್ಸ್ ಎಲ್ಲಾನು ಪ್ರೀತಿ. ಸೊ ಅದರ ಬಗ್ಗೆ ನಮ್ಮ ಕೇಳುಗರ ಜೊತೆ ಸ್ವಲ್ಪ ಹಂಚ್ಕೊಳ್ಳಿ. ಸೊ once a project ಮಾಡಿದ್ಮೇಲೆ we learned that one of the main things that lacked was people needed awareness about autism in India, basically, especially rural areas. ಅವರಿಗೆ autism ಏನು ಅಂತಾನೆ ಗೊತ್ತಿರಲ್ಲ, ಅವ್ರು ಅದೆಲ್ಲ ಕೇಳಿರೋದೇ. So that was our goal. So ನಾವೇನ್ ಮಾಡಿದ್ವಿ, once we did that project with them, we decided of building a website. So it's right now at the stage where we are testing it with people we know, ನಮ್ಮ ಕಾಲೇಜ್ ಅವರು ಎಲ್ಲರ ಹತ್ರ ಟೆಸ್ಟ್ ಮಾಡ್ತಾರೆ. So that is more like a questionnaire that worldwide doctors use to
test whether a patient has autistic traits or not. So ಅದು autism ಇದೆಯಾ ಇಲ್ಲ ಅಂತ ನಿಮ್ಗೆ 100% ಹೇಳ. But what are the chances the person can be autistic? So based on the questionnaire, 3 categories ಇದೆ ನಮ್ಮ ವೆಬ್ಸೈಟ್ ಅಲ್ಲಿ: children, adolescents, adults. So ಯಾಕಂದ್ರೆ ಒಂದೊಂದು ಏಜ್ ಗ್ರೂಪ್ ಅಲ್ಲೂ there will be certain different things you have to use to identify. So our website was another thing that we did in correlation to the project we did with Enhance. Okay. So ನಮ್ಮ 2 project ಸೇರಿಸಿ we collaborated it together, made it one big project, and we participated in one state level project competition Mysore ಅಲ್ಲಿ. So for that our project we won the 3rd place, and and after that, relating to that, we also published a research paper in an international journal. So now it's published. Our website made we published paper. So it's basically about research paper published madodrinda you get more confident about your project, and it's something that I would recommend every student to do it. Project ಎಷ್ಟೇ ನಿಮ್ಗೆ ಚಿಕ್ಕದು ಅನ್ಸಿದ್ರು there are so many places where you can take up that initiative to publish papers. International journal ಅಲ್ಲೇ publish ಮಾಡ್ಬೇಕಂತ ಅಲ್ವಾ. ನಮ್ಗೆ it was a very good experience, being an author, making sure you publish it in a way when someone else reads your paper ಅವ್ರಿಗೆ ಬೆನಿಫಿಟ್ ಆಗ್ಬೇಕದು. It was a very nice learning experience. ನಾನು ಯಾರಾದ್ರೂ ಕೇಳಿದ್ರೆ I'll definitely recommend them. ಆ ತರ things you should definitely try. These competitions, ಈ ತರ ಪೇಪರ್ ಬರೆಯೋದು, ಅದೆಲ್ಲ ನಮ್ ಸ್ಕೂಲಿಂಗ್ ಕಾಲೇಜ್ ಟೈಮ್ ಅಲ್ಲಿ ಬಿಟ್ಟರೆ ನಿಮ್ಗೆ ಮತ್ತೆ ಆಪರ್ಚುನಿಟಿ ಸಿಗಲ್ಲ. So it's like reassuring from somebody else also has read your work and like they approve it, and that makes sense to like general public ಅಥವಾ academics ಎಲ್ಲರಿಗೆ. ಸೊ ಅವ್ರ ಕಡೆಯಿಂದ ಒಂದು ಓಕೆ ಅಂತ ಒಂದು ಥಮ್ಸ್ ಅಪ್ ಇರ್ಬೋದು, ಒಂದು ಶಾಬಾಸ್ಗಿರಿ ಇರ್ಬೋದು, ಇದೆಲ್ಲ ಸಿಕ್ಕಿದಾಗ ಇಂತರ ಇಟ್ಸ್ ಮೋರ್ ಎನ್ಕರೇಜಿಂಗ್ ಅಂಡ್ ಲೈಕ್ ಯು ವಿಲ್ ಬಿ ಮೋರ್ ಸ್ಯಾಟಿಸ್ಫೈಡ್ ವಿತ್ ಯುವರ್ ವರ್ಕ್ ಅಂತ ಅನ್ಸುತ್ತೆ. ವೆರಿ ವೆರಿ ಎನ್ಕರೇಜಿಂಗ್. ಸೊ ದಟ್ಸ್ ಸೋ ಟ್ರೂ. ಅಂತ ಕಡೆ ಎಲ್ಲ ಲೈಕ್ ಚಿಕ್ಕದು ಪುಟ್ಟದು ಅಂತ ಏನು ಯೋಚನೆ ಮಾಡ್ದಲ್ಲ ಎಂಟಾಗಿ ಕಾಂಪಿಟೇಷನ್ಸ್ ನ ಬರೀರಿ ನಿಮ್ಮ ಪೇಪರ್ಸ್ ನ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ. ಕೇಳೋದಕ್ಕೆ ತುಂಬಾ ಖುಷಿ ಆಯ್ತು. ಸೊ ಅದೇ ಸಬ್ಜೆಕ್ಟ್ ಅಲ್ಲಿ ಇವಾಗ ಮಾಸ್ಟರ್ಸ್ ಕೂಡ ಮಾಡ್ತಾ ಇದ್ದೀರಾ ಅಲ್ವಾ ನೀವು? ಸೊ ಅದು ಲೈಕ್ ಒಂದ್ ರೀತಿಯಿಂದ ಇನ್ಸ್ಪೈರ್ ಆಗಿರುತ್ತೆ ಲೈಕ್ ನಿಮ್ಗೆ, ನಿಮ್ಮ ಟೀಮ್ಗೆ ಈ ತರ ಒಂದು 3rd ಪ್ರೈಸ್ ಬಂದಿರೋದು ಅಥವಾ ಬೇರೆಯವ್ರು ಲೈಕ್ ಅಕಾಡೆಮಿಕ್ಸ್ ಇಂದ ಲೈಕ್ ಸ್ಪೆಷಲಿಸ್ಟ್ ಇಂದ ನಿಮ್ಗೆ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಸಿಕ್ಕುವಂತ ಲೈಕ್ ಫೀಡ್ಬ್ಯಾಕ್ಸ್ ಇಂದ ಎಲ್ಲ ತುಂಬಾ ಹೆಲ್ಪ್ ಆಗಿರುತ್ತೆ ಅಂತ ಅನ್ಸುತ್ತೆ. Yeah, definitely. I mean, our projects madadrinda all these opportunities that we get, sometimes we hesitate to take it. College alli teachers approach ಮಾಡ್ತಾರೆ, ಈ ತರ opportunity ಇದೆ ಮಾಡ್ತೀರಾ? Many people hesitate to take it. When I would say you should always stand up. ಬರುತ್ತೋ ಎಲ್ಲರೂ ಕಲಿತೀವಿ. ನಾನು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ I didn't have the confidence that I can do it so well, and then in the end I'll get an award, or we'll win a prize for our project. ಅದನ್ನೆಲ್ಲ ಯೋಚನೆ ಮಾಡಿದೆ, thinking about can we do it or not, and taking up that initiative is a very good learning curve in my life. ಒಳ್ಳೆ exposure ಸಿಗುತ್ತೆ, and because of that the whole project I decided okay ನನಗೆ data science ಅಲ್ಲಿ interest ಇದೆ, that field is something I want to pursue my career in. You get that idea about what you want to do in the future. All the practical knowledge is very helpful according to me, especially ನನ್ನ ಫೀಲ್ಡ್ ಅಲ್ಲಿ ಬಂದ್ರೆ ನಿಮ್ ಕಂಪ್ಯೂಟರ್ ಸೈನ್ಸ್ ನೀವು ಎಷ್ಟೇ ಥಿಯರಿ ಓದಿದ್ರು in the end it's about all doing your projects. ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಾ, ಏನ್ ಮಾಡ್ತೀರಾ ಅಲ್ವಾ? ಹೌ ಡು ಯು ಅಪ್ಲೈ? ಐ ಥಿಂಕ್ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ನಾಲೆಡ್ಜ್ ಗೇನ್ ಮಾಡೋದಷ್ಟೇ ಅಲ್ಲ, ಲೈಕ್ ಅದನ್ನ ಯಾವ ರೀತಿ ಅಪ್ಲೈ ಮಾಡ್ತೀವಿ, ಅದರಿಂದ ಯಾವ ರೀತಿ ಜನಕ್ಕೆ ಉಪಯೋಗಕ್ಕೆ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಸ್ಪೆಷಲಿ ಇಂಜಿನಿಯರ್ಸ್ ಹೇಳ್ತಾರೆ, ಡಾಕ್ಟರ್ಸ್ಗೆ ಇಟ್ ಇಸ್ ವೆರಿ ಈಸಿ ಲೈಕ್ ಅವರು ಜನರ ಲೈಕ್ ಜೀವ ಉಳಿಸ್ತಾರೆ. ಸೊ ದೇರ್ ಇಸ್ ಅ ಪರ್ಪಸ್ ಬಿಹೈಂಡ್ ಇಟ್, ಸ್ಯಾಟಿಸ್ಫ್ಯಾಕ್ಷನ್ ಬಿಹೈಂಡ್ ಇಟ್, ಅದೆಲ್ಲ ಕೇಳ್ತಾ ಇರ್ತೀವಿ. ಇಂಜಿನಿಯರ್ಸ್ ಬಂದಾಗ ಏನ್ ಅಪ್ಲಿಕೇಶನ್ ಕೆಲಸ ಮಾಡಿದ್ರೆ ಇದ್ರೆ ಇಲ್ಲ ಅನ್ನೋ ತರ ಹೇಳ್ತಾ ಇರ್ತಾರೆ. ಬಟ್ ವೆನ್ ಇಟ್ ಈಸ್ ರಿಲೇಟೆಡ್ ಟು ಸಚ್ ಇಂಪಾರ್ಟೆಂಟ್ ಲೈಕ್ ಟಾಪಿಕ್ಸ್, ಇಂಪಾರ್ಟೆಂಟ್ ಒಂಥರ ಹೆಲ್ತ್, ಮೆಂಟಲ್ ಹೆಲ್ತ್, ಎಸ್ಪೆಷಲಿ ಮಕ್ಕಳ ವಿಷಯದಲ್ಲಿ ಅಂದಾಗ ಇಟ್ ಗಿವ್ಸ್ ಯು ಸೋ ಮಚ್ ಮೋರ್ ಸ್ಯಾಟಿಸ್ಫ್ಯಾಕ್ಷನ್. And this is a like a fine example of a like a beautifully collaborated technology with
ದಿ ಲೈಕ್ ಮೆಡಿಕಲ್ ಸೈನ್ಸಸ್ ಅಂತ ಹೇಳ್ಬೇಕು. ಸೊ ಕೇಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಬೈ ದ ಸೌಂಡ್ ಆಫ್ ಲೈಕ್ ಪ್ರೀತಿ, ನೀವೆಲ್ಲರೂ ಕೇಳುಗರೆ ತುಂಬಾ ಸೀರಿಯಸ್, ಮೂರತ್ತು ಓದ್ತಾ ಇರ್ತಾರೆ ಅನ್ಸುತ್ತೆ ಪ್ರೀತಿ. ಆ ತರ ಅನ್ಕೊಳ್ತಾ ಇದ್ರೆ ನೋ, ಶಿ ಇಸ್ ಟ್ಯಾಲೆಂಟೆಡ್, ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ಬೇಕು. ಬಿಕಾಸ್ ಶಿ ಈಸ್ ಅ ವೆರಿ ಗುಡ್ ಭರತನಾಟ್ಯ ಡಾನ್ಸರ್ ಆಸ್ ವೆಲ್. ಸೊ ಭರತನಾಟ್ಯ ಯಾವಾಗ ಕಲ್ತ್ಕೊಳ್ಳಕ್ ಶುರು ಮಾಡಿ? ಐ ಆಮ್ ಶ್ಯೂರ್ ನಿಮ್ಮ ಕಾಲೇಜಲ್ಲಿ ಎಲ್ಲ ಕೂಡ ನೀವು ಪರ್ಫಾರ್ಮೆನ್ಸಸ್ ಕೂಡ ಕೊಟ್ಟಿರ್ತೀರಾ. ಅಂಡ್ ಇಲ್ಲಿ ನಮ್ಮ ಇಂಡಿಯನ್ ಸೊಸೈಟಿಯ ಪ್ರೆಸಿಡೆಂಟ್ ಆಗಿ ಇಂಡಿಯನ್ ಕಲ್ಚರ್ನ ಸ್ಪ್ರೆಡ್ ಮಾಡ್ತಾ ಐ ಆಮ್ ಶ್ಯೂರ್ ಇಲ್ಲಿ ಕೂಡ ನಿಮ್ಮ ಪರ್ಫಾರ್ಮೆನ್ಸಸ್ ನೋಡೋದಕ್ಕೆ ಜನ ಕಾಯ್ತಾ ಇರ್ತಾರೆ. ಆದ್ರೆ ನಿಮ್ಮ ಈ ಡಾನ್ಸ್ ಜರ್ನಿ ಯಾವಾಗ ಕಲ್ತ್ಕೊಂಡ್ರಿ, ಯಾವ ವಯಸ್ಸಲ್ಲಿ ಕಲ್ತ್ಕೊಂಡ್ರಿ, ವಾಟ್ ಹ್ಯಾವ್ ಯು ಡನ್, ಅಂಡ್ ಲೈಕ್ ಬೇರೆ ಎಲ್ಲಾದ್ರೂ ನೀವು ಕೊಟ್ಟಿರುವಂತ ಒಂದು ಪರ್ಫಾರ್ಮೆನ್ಸ್, ಇದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಒಂದು ಪುಟ್ಟ ಪರಿಚಯ ಮಾಡ್ಕೊಡಿ. ಸೊ ಐ ಸ್ಟಾರ್ಟೆಡ್ ಭರತನಾಟ್ಯಂ ಡಾನ್ಸಿಂಗ್ ಐ ಗೆಸ್ ತುಂಬಾ ಯಂಗ್ ಏಜ್ ಅಲ್ಲಿ. ನಾನು UKG ಅಲ್ಲಿ ಇರ್ಬೇಕಾದ್ರೇನೆ ನಾನು ಭರತನಾಟ್ಯಂ ಕಲ್ತ್ಕೊಳಕ್ ಸ್ಟಾರ್ಟ್ ಮಾಡ್ತೀನಿ. And then it went on till I was in 10th standard. So more than 10 years ಕಲ್ತ್ಕೊಂಡಿದ್ದೀನಿ. But ಮಧ್ಯದಲ್ಲಿ because of all the travel and all, classes ಅಂತ ಅಟೆಂಡ್ ಮಾಡಕ್ಕಾಗಿಲ್ಲ. But I was constantly practicing and performing ಅಂತ ಹೇಳ್ಬೋದು. ಐರ್ಲ್ಯಾಂಡ್ ಅಲ್ಲಿ ಇರ್ಬೋದು, ಸ್ಕೂಲ್ಸ್ ಅಲ್ಲಿ I was always representing India through my dance. Because ನೀವು ಬೇರೆ ದೇಶಕ್ಕೆ ಹೋದಾಗ they're always interested to see some new cultural dance ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು. And I was always interested, being the one who would be like, ನಾನ್ ಮಾಡ್ತೀನಿ. So school ಅಷ್ಟೇ we participated in a lot of competitions. We won few state level competitions as well as a team. It was very nice. ಒಂದ್ ಮಾತು ಹೇಳಿದ್ ಕರೆಕ್ಟ್. ಏನಂದ್ರೆ ದೇಶ ಬಿಟ್ಟು ದೇಶಕ್ಕೆ ಹೋದಾಗ ನಮ್ ಕಲ್ಚರ್ ಬಗ್ಗೆ ಜಾಸ್ತಿನೇ ವ್ಯಾಮೋಹ ಬರುತ್ತೆ. ಒಂಥರ ಪಕ್ಕದ ಮನೆಯಲ್ಲಿ ಅಥವಾ ನಮ್ಮ ಎದುರುಗಡೆ ಮನೆಯಲ್ಲಿ ಟೀಚರ್ ಇದ್ರು ಬೇಕಾದ್ರೆ ಇಂಡಿಯಾಲ್ ಹೋಗಿ ನಾವು ಕಲ್ತಿರಲ್ಲ. ಆದ್ರೆ ಬೇರೆ ಕಡೆ ಬಂದಿದ ತಕ್ಷಣ ಅಯ್ಯೋ ಅದೇನೋ ಮಿಸ್ ಔಟ್ ಹೋಗ್ತಾ ಇದೆ, ಅಯ್ಯೋ ನಾನು ಕಲ್ತ್ಕೋಬೇಕಪ್ಪ, ಅಯ್ಯೋ ನಾನು ಬಿಡಬಾರ್ದಪ್ಪ, ಕಂಟಿನ್ಯೂ ಮಾಡ್ಬೇಕಪ್ಪ ಅನ್ನೋ ಆ ಇಂಟ್ರೆಸ್ಟ್ ಡೆಫಿನೆಟ್ಲಿ ಬರುತ್ತೆ. ಸುಮಾರು ಜನಕ್ಕೆ ಅವಕಾಶ ಸಿಕ್ಕತ್ತೆ, ಸ್ವಲ್ಪ ಜನಕ್ಕೆ ಅವಕಾಶ ಸಿಕ್ಕಿರಲ್ಲ. ಈಗಂತೂ ಲಾಸ್ಟ್ ಲೈಕ್ ಫ್ಯೂ ಇಯರ್ಸ್ ಇಂದ ಎಲ್ಲ ಆನ್ಲೈನ್ ಹೋಗಿರೋದು, ಸ್ಕೈಪಲ್ಲಿ ಹೇಳ್ಕೊಡೋದ್ರಿಂದ ಹಿಡಿದು ಇವಾಗ ಝೂಮ್ ಅಲ್ಲಿ ಹೇಳ್ಕೊಡೋದ್ರಿಂದ ಹಿಡಿದು ಆನ್ಲೈನ್ ಕ್ಲಾಸಸ್ ಜಾಸ್ತಿ ಆಗೋಗಿರೋದ್ರಿಂದ ಯಾರಿಗೂ ಯಾವ ರೀಸನ್ ಕೊಡಕ್ಕಿಲ್ಲ ಆಕ್ಚುಲಿ. ಎಲ್ಲಾರು ನೀವ್ ಎಲ್ಲೇ ಇದ್ರು ಲೈಕ್ ನಿಮ್ಮ ಒಂದು ಕಲೆಯ ಅಭಿಮಾನ ಏನಿದೆ, ನಿಮ್ಗೆ ಏನಾದ್ರೂ ಕಲ್ತ್ಕೋಬೇಕು ಅನ್ನೋ ಆಸೆ ಇದ್ರೆ ಅದನ್ನೆಲ್ಲ ಡೆಫಿನೆಟ್ಲಿ ಕಂಟಿನ್ಯೂ ಮಾಡಬಹುದು. ಸೊ ಹೋಪ್ಫುಲಿ ಇಲ್ಲಿ ನಿಮ್ಮ ಯೂನಿವರ್ಸಿಟಿಯಲ್ಲಿ ಕೂಡ ಏನಾದ್ರೂ ಪರ್ಫಾರ್ಮೆನ್ಸಸ್ ಇರುತ್ತಾ ಪ್ರೀತಿ? ಅಂದ್ರೆ ಆಸ್ ಆಫ್ ನಾವು ನಾನೇನು ಯೋಚನೆ ಮಾಡಿಲ್ಲ. ಬಟ್ ಡೆಫಿನೆಟ್ಲಿ if at least not from my side, but we definitely plan to do a lot of cultural athara performances and support ಮಾಡ್ತೀವಿ. ಯಾರೇ ಏನಾದ್ರೂ ಮಾಡ್ಬೇಕು or they want to do something, we are definitely open to all of that. ಸೇ ಯು ಆರ್ ಗೋನಾ ಸೇ ಅಲ್ಲ, ಏನೇನ್ ಪ್ಲಾನ್ಸ್ ಇದೆ ನಿಮ್ಮ ಇಂಡಿಯನ್ ಸೊಸೈಟಿದು ಅನ್ನೋದ್ರ ಬಗ್ಗೆ, ಅಂಡ್ ಯಾವ ರೀತಿ ಸ್ಟೂಡೆಂಟ್ಸ್ಗೆ ಸಪೋರ್ಟ್ ಸಿಕ್ಕಬಹುದು ಈ ಸೊಸೈಟಿಯಿಂದ ಅನ್ನೋದ್ರ ಬಗ್ಗೆ ಹಂಚ್ಕೊಳ್ತಾ ಇದ್ದಾರೆ ವಿಷಯನ ಪ್ರೀತಿ. ಆದ್ರೆ ಒಂದು ಪುಟ್ಟ ವಿರಾಮದ ನಂತರ, ಈ ವಿರಾಮದಲ್ಲಿ ಪ್ರೀತಿ ಐ ವುಡ್ ಸೇ ನೀವು ಕೂಡ ನೀವ್ ಯಾವ ರೀತಿ ಲೈಕ್ ಈ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ತೀರಾ, ಯಾವಾಗ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತೀರಾ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಿ ಗೆಟ್ ಯೋರ್ ಸೆಲ್ಫ್ ಆಲ್ಸೋ ಇನ್ವಾಲ್ವ್, ನಾಟ್ ಓನ್ಲಿ ಎನ್ಕರೇಜ್ ಅದರ್ಸ್ ಅಂತ ಹೇಳ್ತಾ ಇವಾಗ ಒಂದು ಪುಟ್ಟ ವಿರಾಮ ಕೇಳಿದರೆ, ವಿರಾಮದ ನಂತರ ನಾನು ಪ್ರೀತಿ ಹಾಗೂ ನಿಮ್ಮ ಅಚ್ಚುಮೆಚ್ಚಿನ ಆರ್ಜೆ ಗಿರೀಶ್ ಎಲ್ಲ ನಿಮಗ್ ಸಿಗ್ತೀವಿ. ಸೊ ಕೇಳ್ತಾರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಅಮೆರಿಕ, ಯುರೋಪ್, ಮಿಡಲ್ ಈಸ್ಟ್, ಆಸ್ಟ್ರೇಲಿಯಾ ಹೀಗೆ ಪ್ರಪಂಚದಾದ್ಯಂತ ಇರುವಂತಹ ಕನ್ನಡಿಗರಿಗೆ ನಿಮ್ಮ ಬ್ರ್ಯಾಂಡ್ ಅನ್ನ ಪರಿಚಯ ಮಾಡಬೇಕಾ? ಅಡ್ವರ್ಟೈಸ್ ಮಾಡಿ ನಮ್ ರೇಡಿಯೋದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಇಮೇಲ್ ಮಾಡಿ advertise@namradio.com. ವೆಲ್ಕಮ್ ಬ್ಯಾಕ್ ಟು ಯುವರ್ ಫೇವರೇಟ್ ವೀಕೆಂಡ್ ಶೋ ವಾಟ್ಸ್ಆಪ್ UK. ಇದು UK ಇಂದ ನೇರವಾಗಿ ಪ್ರಸಾರ ಆಗೋ ಕಾರ್ಯಕ್ರಮ. ನಾನ್ ನಿಮ್ಮ ಅಜಯ್ ಗಿರೀಶ್, ನನ್ನೊಟ್ಟಿಗೆ ಇದ್ದಾರೆ ನಿಮ್ಮ ಫೇವರೇಟ್ ರಶ್ಮಿ ಹಾಗೂ ಇವತ್ತಿನ ನಮ್ಮ ಅತಿಥಿ ಪ್ರೀತಿ ಅವರು. ಪ್ರೀತಿ, ಬ್ರೇಕ್ ಹೋಗೋ ಮುಂಚೆ ರಶ್ಮಿ ನಿಮ್ಮ ಅಂತ ಹೇಳ್ತಾ ಇದ್ರು ನಿಮ್ಮ ಹಾಬೀಸ್ ಬಗ್ಗೆ ಮಾತಾಡ್ತಾ, ನೀವು ಭರತನಾಟ್ಯಂ ಕಲ್ತಿರೋದು, ನೀವು ಭರತನಾಟ್ಯಂ ಪರ್ಫಾರ್ಮೆನ್ಸ್ ಬಗ್ಗೆ ಕೇವಲ ಯೂನಿವರ್ಸಿಟಿನಲ್ಲಿ ಏನಾದ್ರು ಮಾಡ್ತೀರಾ ಅಂತ ಕೇಳಿದ್ರು. ಸಾರಿ ರಶ್ಮಿ, ನಾ ಹೇಳ್ತೀನಿ, ಇಲ್ಲಿ UK ನಲ್ಲಿ ಅನೇಕ ಕನ್ನಡ ಕಾರ್ಯಕ್ರಮಗಳು ನಡೆಯುತ್ತೆ. ಸೊ ನೀವು ಯಾವ್ದಾದ್ರು ಕನ್ನಡ ಕಾರ್ಯಕ್ರಮದಲ್ಲಿ ಪರ್ಫಾರ್ಮ್ ಮಾಡಿದೀರಾ, ಅಥವಾ ಈಗ ಮುಂಬರುವಂತ ರಾಜ್ಯೋತ್ಸವ ಕಾರ್ಯಕ್ರಮಗಳಲ್ಲಿ ಪರ್ಫಾರ್ಮೆನ್ಸ್ ಕೊಡೋ ಯೋಚನೆ ಏನಾದ್ರು ಇದೆಯಾ ಪ್ರೀತಿ? ಲೈಕ್ ಐ ಸೆಡ್, ಯೋಚನೆ ಅಂತ ಏನು ಮಾಡಿಲ್ಲ. ಬಿಕಾಸ್ ಸ್ವಲ್ಪ ವರ್ಷ ನಾನು ಇಂಜಿನಿಯರಿಂಗ್ ಮಾಡಿದಾಗ not stop learning ಭರತನಾಟ್ಯಂ ಅಂತ ಹೇಳ್ಬೋದು. ಮೈ ಲಾಸ್ಟ್ ಪರ್ಫಾರ್ಮೆನ್ಸ್ ವಾಸ್ ಡ್ಯೂರಿಂಗ್ ಮೈ 12th ಸ್ಟ್ಯಾಂಡರ್ಡ್. ಅದಾದ್ಮೇಲೆ ಲಾಕ್ಡೌನ್ ಆಯ್ತು, ಇಂಜಿನಿಯರಿಂಗ್ ಆಯ್ತು, ಐ ಗಾಟ್ ಬಿಸಿ ವಿತ್ ಮೈ ಪ್ರಾಜೆಕ್ಟ್ಸ್ ಅದು. ಬಟ್ ಮೇ ಬಿ ಡೆಫಿನೆಟ್ಲಿ
something that I should start picking up again in my life would be Bharatanatyam, which I am really interested in personally. So maybe if not right near, but definitely one day I would love to give a performance. No, in that case I would say ಆದಷ್ಟು ಬೇಗ ಹೆಜ್ಜೆ ಕಟ್ಟೋದಕ್ಕೆ ಅಭ್ಯಾಸ ಮಾಡ್ಕೋಬಿಡಿ. ನವೆಂಬರ್ ನಲ್ಲಿ ನಮ್ಮ ರಾಜ್ಯೋತ್ಸವ ನಡೀತಾ ಇರತ್ತೆ, ಕನ್ನಡಿಗರು UK ಅವ್ರದೇನೆ. ಸೊ ಯು ನೆವರ್ ನೋ, ಕನ್ನಡಿಗರು UK ಇಂದ ನಿಮ್ಗೆ ಕರೆ ಬರ್ಬೋದು ಈ ಕಾರ್ಯಕ್ರಮ ಆದ್ಮೇಲೆ, ಬಂದು ಕೊಡಿ ರಶ್ಮಿ ಪ್ರೀತಿ ಅಂತ. ಸೊ ವಿ ವುಡ್ ಬಿ ಮೋರ್ ದನ್ ಹ್ಯಾಪಿ ಟು ಹ್ಯಾವ್ ಯು ಆನ್ ದ ಸ್ಟೇಜ್. ಅವಾಗ ಇದ್ರ ಮಧ್ಯದಲ್ಲಿ ಈಗ ನೀವು ಸದ್ಯಕ್ಕೆ ಸೆಕ್ರೆಟರಿಯಿಂದ ನೀವು ಪ್ರೆಸಿಡೆಂಟ್ ಆಗಿದ್ರಿ ಇಂಡಿಯನ್ ಸೊಸೈಟಿಗೆ. ವಾಟ್ ಎಕ್ಸಾಕ್ಟ್ಲಿ ಇಂಡಿಯನ್ ಸೊಸೈಟಿ ಡಸ್ ಇನ್ ಎನಿ ಯೂನಿವರ್ಸಿಟೀಸ್? ಯಾಕಂದ್ರೆ ನಾನು ಹಿಂದೆ US ನಲ್ಲಿದ್ದಾಗ ಅಲ್ಲಿ ಕೂಡ ನೋಡಿದ್ದೀನಿ, ಪ್ರತಿಯೊಂದು ದೇಶದ ಅವ್ರದೇ ಒಂದು ಕಮ್ಯುನಿಟಿ ಸೊಸೈಟಿ ಮಾಡಿರ್ತಾರೆ. ಆದಷ್ಟು ಅಲ್ಲಿಯ ಸ್ಟೂಡೆಂಟ್ಸ್ ಗೆ ಯಾರು ಹೊಸದಾಗ ಹೋಗ್ತಾರೆ ಅವರಿಗೆ ಒಂಥರ ದಾರಿ ದೀಪವಾಗಿ ಸ್ವಲ್ಪ ಬಿಗಿನಿಂಗ್ ನಲ್ಲಿ ಸ್ವಲ್ಪ ಅವರಿಗೆ ಪರಿಚಯ ಆಗೋ ರೀತಿ ಸಹಾಯ ಮಾಡೋದಕ್ಕೆ. ಇಲ್ಲಿ ಇರುವಂತ ಇಂಡಿಯನ್ ಸೊಸೈಟಿಯ ಮುಖ್ಯ ಉದ್ದೇಶ ಏನು ಹಾಗೂ ಏನ್ ಮಾಡ್ತೀರಿ ಅದ್ರಲ್ಲಿ ನೀವು? ಸೊ ನಮ್ ಸೊಸೈಟಿ ಮೋಟೋ ಏನಂತ ಅಂದ್ರೆ, ಆ ಮೋಟೋ ಬೇಸಿಕ್ಲಿ ಮೋಟೋ ಲೈನ್ ಇಸ್ ಹೋಮ್ ಅವೇ ಫ್ರಮ್ ಹೋಮ್ ಅಂತ ಇಟ್ಟಿದೀವಿ ನಾವು. ಸೊ ಹೆಂಗೆ ಅಂದ್ರೆ ಇಲ್ಲಿ ಬಂದಾಗ ಐ ಫೇಸ್ಡ್ ಇಟ್ ಆಸ್ ಅನ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್. ಆಸ್ ಸೂನ್ ಆಸ್ ಯು ಕಮ್ ಹಿಯರ್ ಎಷ್ಟೊಂದು ಥಿಂಗ್ಸ್ ನಮ್ಗೆ ಗೊತ್ತಿರಲ್ಲ. ಇಟ್ಸ್ ನಾಟ್ ದ ಸೇಮ್ ಆಸ್ ಇಂಡಿಯಾ ನಮ್ಗೆ ಸಿಗೋ ತರ ಎಲ್ಲ ಇಲ್ಲಿ ಅಷ್ಟು ಬೇಗ ಸಿಗಲ್ಲ, ಅಷ್ಟು ಫಾಸ್ಟ್ ಆಗಿ ಸಿಗಲ್ಲ. ಇಟ್ ಟೇಕ್ಸ್ ಟೈಮ್ ಫಾರ್ ಯು ಟು ಲರ್ನ್ ದಿ ಎಂಟೈರ್ ಪ್ಲೇಸ್. ಅಂಡ್ so for that is one of the things that we've especially in our society is something called buddy program ಅಂತ ನಾವು ಸ್ಟಾರ್ಟ್ ಮಾಡಿದೀವಿ ಸತಿ. ಹೆಂಗೆ ಅಂದ್ರೆ when someone comes here we'll put them into this group where they can any queries they have. ಬಂದಿದ ತಕ್ಷಣ ಎಷ್ಟೊಂದು ಟೆನ್ಷನ್ಸ್ ಇರುತ್ತೆ ನಿಮಗೆ. ಬೇಸಿಕ್ ಸ್ಟಫ್ ಇರ್ಬೋದು, ನಿಮ್ ಗ್ರಾಸರೀಸ್ ಹೆಂಗ್ ತರೋದು, ಯಾವ ಬಸ್ ರೂಟ್ ತಗೊಳ್ಳೋದು, ಬಸ್ ಸ್ಟಾಪ್ ಎಲ್ಲಿದೆ, ಯಾರನ್ನ ಮೀಟ್ ಮಾಡ್ಬೇಕು ನಾನು, ಕ್ಯಾನ್ ಯು ಕನೆಕ್ಟ್ ಮೀ ವಿತ್ someone who's studying the same course, those basic things. So Atara, we want to do this buddy program where we as the committee help them. If someone becomes a member of our society, we want to give them that approachability. ಬಂದಿದ ತಕ್ಷಣ ಅವ್ರಿಗೆ ಏನಾದ್ರು ಬೇಕಂದ್ರೆ ಒಬ್ರು ಇದ್ದಾರೆ ಅನ್ನೋ that ವಿಶ್ವಾಸ and that confidence. That is one of the main things we look forward to give them as support ಅಂತ ಹೇಳಕ್ ಬಂದ್ರೆ. Okay. So ಅದು ಇಲ್ಲಿ ಬಂದಾಗ ಹೌದು they can do ಅಂತ ಆಯ್ತು. In case ಈಗ ನಾನು ಇಂಡಿಯಾದಲ್ಲೇ ಇರ್ತೀನಿ, ಅಲ್ಲಿಂದ ಮೇ ಬಿ ಐ ಹ್ಯಾವ್ ಶಾರ್ಟ್ ಲಿಸ್ಟೆಡ್ ದಿಸ್ ಪರ್ಟಿಕ್ಯುಲರ್ ಯೂನಿವರ್ಸಿಟಿ, ನನ್ನ ಸಬ್ಜೆಕ್ಟ್ ಯಾವ್ದೋ ಒಂದಕ್ಕೆ, ಅವರು ನಿಮ್ಮನ್ನ ಅಲ್ಲಿಂದಾನೇ ಕಾಂಟ್ಯಾಕ್ಟ್ ಮಾಡಬಹುದಾ ಅಲ್ಲಿಯ ಸ್ಟೂಡೆಂಟ್ಸ್ ಟು ಅಟ್ ಲೀಸ್ಟ್ ಗೆಟ್ ಡೀಟೇಲ್ ಫೆಸಿಲಿಟೀಸ್ ಏನಿದೆ? ಪ್ಲೇಸ್ಮೆಂಟ್ ಅನ್ನೋದು ಬಹಳ ಮುಖ್ಯವಾದಂತ ಒಂದು ಅನದರ್ ಆಸ್ಪೆಕ್ಟ್ ಆಫ್ ಸ್ಟೂಡೆಂಟ್ಸ್. ಅಕಾಮಡೇಷನ್ ಇರ್ಬೋದು. ಸೊ ಇದಕ್ಕೆಲ್ಲಾನು ಅವರು ಅಲ್ಲಿಂದಾನೇ ನಿಮಗೆ ಕಾಂಟ್ಯಾಕ್ಟ್ ಮಾಡಬಹುದಾ ಪ್ರೀತಿ? ಸೊ ಏನಂದ್ರೆ ನಮ್ದು ಬಂದು ಕಲ್ಚರಲ್ ಸೊಸೈಟಿ ಆಗಿರೋದ್ರಿಂದ ನಾವು ಅವ್ರಿಗೆ ತುಂಬಾ ಅಕಾಡೆಮಿಕ್ ಆಸ್ ವೆಲ್ ಆಸ್ ಫೈನಾನ್ಷಿಯಲ್ ರಿಲೇಟೆಡ್ ಕ್ವೆರೀಸ್ಗೆ ಹೆಲ್ಪ್ ಮಾಡಕ್ಕಾಗಲ್ಲ. ಬಟ್ ವೆನ್ ದೇರ್ ಆಸ್ಕಿಂಗ್ ಕ್ವೆಶನ್ಸ್ ಲೈಕ್ ಓಕೆ ಈ ಯೂನಿವರ್ಸಿಟಿ ಹೆಂಗಿದೆ, ಯೂನಿವರ್ಸಿಟಿ ಸುತ್ತಮುತ್ತಲ ಹೆಂಗಿದೆ, ಅಕಾಮಿಡೇಷನ್ ಫೆಸಿಲಿಟೀಸ್ ಚೆನ್ನಾಗಿದ್ಯಾ, ಯಾವ ತರ ಅಕಾಮಿಡೇಷನ್ ಚೆನ್ನಾಗಿದೆ, ಈ ಕೋರ್ಸ್ ಅಲ್ಲಿ ಯಾವ ತರ ಸ್ಟೂಡೆಂಟ್ಸ್ ಬರ್ತಾರೆ, ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಮ್ ಕಡೆಯಿಂದ ಆಗೋ. ಸೊ ಐ ಆಮ್ ಶೋರ್ ನಮ್ ಸೊಸೈಟಿ ಯಾರಾದ್ರೂ ಒಬ್ರಾದ್ರೂ ಆ ಕೋರ್ಸ್ ತಗೊಂಡಿರ್ತಾರೆ. ಸೊ ವಿಲ್ ಹ್ಯಾವ್ ಸ್ಟೂಡೆಂಟ್ಸ್ ಹೂ ಆರ್ ಪಾರ್ಟ್ ಆಫ್ ಅವರ್ ಸೊಸೈಟಿ ಫ್ರಮ್ ವೇರಿಯಸ್ ಕೋರ್ಸಸ್. ಆ ತರ ಅವರು ಮೋರ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ವಿಲ್ ಟ್ರೈ ಟು ಕನೆಕ್ಟ್ ದೆಮ್ ವಿತ್ ಸಮನ್ ಹೂ ಇಸ್ ಡೂಯಿಂಗ್ ದಟ್ ಕೋರ್ಸ್ or who has recently done that course and passed out. ಆ ತರ ಅವರು ಕನೆಕ್ಟಿವಿಟಿ ಕೊಡ್ತೀವಿ. ಸೊ ದಟ್ಸ್ ವೆರಿ ಹೆಲ್ಪ್ಫುಲ್ ಅನ್ಕೋತೀನಿ ಅಲ್ವಾ? ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಅಬ್ಸಲ್ಯೂಟ್ಲಿ ನಾಟ್ ಓನ್ಲಿ ದ ಯೂನಿವರ್ಸಿಟಿ, ಈವನ್ ದೇಶ ಬಿಟ್ಟು ದೇಶಕ್ಕೆ ಕೆಲ್ಸದ ಮೇಲೆ ಬಂದವ್ರಿಗೂ ಕೂಡ ಇಲ್ಲಿ ಭಾಷೆ ಗೊತ್ತಿರೋರು ಅಥವಾ ಎಲ್ಲ ಸಿಸ್ಟಮ್ ತಿಳ್ಕೊಂಡಿರೋರು ಸಿಗೋದೇ ಅಪರೂಪ ಆಗೋಗ್ತಿತ್ತು. ಆತರ ಯಾರಾದ್ರೂ ಸಿಕ್ಕರೆ ಬಹಳನೇ ಖುಷಿ ಆಗೋಗ್ತಿತ್ತು. ಅದ್ರಲ್ಲೂ ಈಗ ಕನ್ನಡದವರೇ ಸಿಗ್ತಾರೆ ಅಂದ್ರೆ. ಸೊ ಅಂತದ್ದು ಈಗ ನೀವಿರುವಂತ ಆಸ್ ಅ ಸ್ಟೂಡೆಂಟ್ ಅಫ್ಕೋರ್ಸ್ ಮೊದಲನೇ ಸರ್ತಿ ಬಂದಿರ್ತಾರೆ, ಇಂಡಿಪೆಂಡೆಂಟ್ ಆಗಿರೋ ಅಭ್ಯಾಸ ಇರೋದಿಲ್ಲ ಕೆಲವೊಬ್ರಿಗೆ. ಅಂತವ್ರಿಗೆ ನಿಮ್ಮ ಮೋಟೋ ಬಹಳನೇ ಇಷ್ಟ ಆಯ್ತು, ಹೋಮ್ ಅವೇ ಫ್ರಮ್ ಹೋಮ್ ಅಂತ. ಸೊ ನೀವುಗಳು ಅವ್ರಿಗೆ ಒಂದು ಮನೆಯ ವಾತಾವರಣನ ಕಲ್ಪಿಸ್ಕೊಟ್ಟು ಸ್ವಲ್ಪ ಮಟ್ಟಕ್ಕೆ ಕೈ ಹಿಡಿದು ತೋರಿಸ್ತೀರಿ, ನಡೆಸ್ತೀರಿ ಟು ಶೋ ದಟ್ ಇಂತಿಂದ ಕಡೆ ಇದ್ ಮಾಡ್ಬೋದು. ಅಂಡ್ ದೆನ್ ಆಫ್ಟರ್ ದಟ್ ಇಟ್ಸ್ ಅಪ್ ಟು ದೆಮ್ ಟು ಬಿಲ್ಡ್ ದರ್ ನೆಟ್ವರ್ಕ್ ಅಂತ ಹೇಳ್ತಾ ಇದ್ದೀವಿ. ಸೊ ಅಪ್ ಟು ದೆಮ್ ಅಂದ್ರೆ ಹೆಂಗೆ ನಾವು ಅವಾಗ್ಲೂ ವಿಲ್ ಕಂಟಿನ್ಯೂ ಟು ಸಪೋರ್ಟ್ ದೆಮ್ ಅವ್ರಿಗೆ ಏನಾದ್ರು ಬೇಕಂದ್ರೆ. ಬಟ್ ದಿಸ್ ಬಡಿ ಪ್ರೋಗ್ರಾಮ್ ಇಸ್ ಫಾರ್ ಬಡ್ಡಿಂಗ್ ಪೀಪಲ್. ಇಲ್ಲಿ ಬರ್ತಿರ್ತಾರೆ ಅದು. ಸೊ ಇಲ್ಲಿ ಬರೋಕ್ಕಿಂತ few days before, as soon as they come, there will be certain very important essential things they'll need. So ಏನಾಗುತ್ತೆ, ಆಸ್ ಇನ್ ಟೈಮ್ ಹೋದಾಗ you'll make your own set of friends. ನಿಮ್ಗೆ ಗೊತ್ತಾಗುತ್ತೆ ಚೆನ್ನಾಗಿ. You'll build your small network of people and you'll be able to settle down here at least
ನಿಮ್ ಬೇಸಿಕ್ ಪ್ರಾಬ್ಲಮ್ಸ್ ಬರಲ್ಲ. ಸೊ ನಮ್ ಬಡ್ಡಿಂಗ್ ಪ್ರೋಗ್ರಾಮ್ ಏನಕ್ಕೆ ಅಂದ್ರೆ ಇಟ್ಸ್ ಪೀಪಲ್ ಆರ್ ಜಸ್ಟ್ ಕಮಿಂಗ್. ಸೊ ದಟ್ ಪ್ರೋಗ್ರಾಮ್ ಇಸ್ ಮೇನ್ಲಿ ಟು ಹೆಲ್ಪ್ ಪೀಪಲ್ ಸೆಟಲ್ ಡೌನ್ ಹಿಯರ್ ಕಂಫರ್ಟಬಲ್. ನಿಮ್ಗೆ ತುಂಬಾ ಹೋಮ್ ಸಿಕ್ನೆಸ್ ಬರಬಾರ್ದು. ಬಂದಿದ ತಕ್ಷಣ ಯಾಕಪ್ಪ ಬಂದ್ಬಿಟ್ಟೆ ನಾನು ಇಂಡಿಯಾ ಬಿಟ್ಟು ಅಂತ ಅನ್ಸ್ಬಾರ್ದು. ಮೇಕ್ ಸೆನ್ಸ್. ಹೌದು. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಸೊಸೈಟಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಡೂ ಹ್ಯಾವ್ ಎನಿ ಫ್ಯೂಚರ್ ಪ್ಲಾನ್ಸ್ ಅಥವಾ ಏನಾದ್ರೂ ಸೇಲಿಯಂಟ್ ಫೀಚರ್ಸ್ that makes your society unique ಅಥವಾ different from any other university? So ಏನು ಅಂದ್ರೆ one of the things that we basically looking forward in like ನಮ್ಮ society ಅಲ್ಲಿ ಏನ್ ಮಾಡ್ತಿದೀವಿ ಅಂತ, we are trying to keep a balance between cultural events also, whereas we want to support our students, our members, by giving them help in their personality development. So ಈ ವರ್ಷ we plan to introduce few networking events. ಯಾಕಂದ್ರೆ I feel because ನಮ್ಮ ಸೊಸೈಟಿ ಇವಾಗ ನಾವು ಮೆಂಬರ್ಸ್ ಇರೋರು ಎಲ್ಲರೂ ಸ್ಟೂಡೆಂಟ್ಸ್. ಸೊ we know ಇವಾಗ when I came here I didn't know ಜಾಬ್ ಸರ್ಚ್ ಹೆಂಗ್ ಮಾಡೋದು, ಇಂಟರ್ನ್ಶಿಪ್ಸ್ ಹೆಂಗ್ ಹುಡ್ಕೋದು, ಹೆಂಗ್ CV ಬಿಲ್ಡ್ ಮಾಡೋದು. ದೋಸ್ ಆರ್ ಬೇಸಿಕ್ ಥಿಂಗ್ಸ್ ಅನ್ಸ್ಬೋದು ಇಲ್ಲಿ ಎಷ್ಟೊಂದು ವರ್ಷದಿಂದ ಇರೋರಿಗೆ. ಬಟ್ ಇಂಡಿಯಾದಿಂದ ಬರೋಗೆ ಇಟ್ಸ್ ಡಿಫ್ರೆಂಟ್ change altogether. So we plan to host such events like networking events. So ನಿಮ್ಗೆ ಬೇರೆ ಬೇರೆ organizations ಇಂದ ಬಂದು, when people give you ideas, they tell you how to prepare yourself for the future. ಹೆಂಗೆ ನೀವು ಇಂಡಸ್ಟ್ರಿಗೆ ಎಂಟರ್ ಮಾಡಬೇಕು. ನೋ ಸ್ಪೆಸಿಫಿಕ್ ಇಂಡಸ್ಟ್ರಿ ಅಂತ ನಾವೇನ್ ಟ್ರೈನ್ ಮಾಡಲ್ಲ. ನೀವು ಈ ಟೆಕ್ನಾಲಜಿ ಕೋರ್ಸ್ ಕೊಡ್ತೀವಿ ಆ ಥರ ಹೇಳ್ತೀವಿ, ಬಟ್ ಇಟ್ಸ್ ಮೋರ್ ಆಫ್ ಅ ಜನರಲ್ ಥಿಂಗ್. ಏನು ನೀವು ಬೆಳೆಸ್ಕೋಬೇಕು, ಲೈಕ್ ವಾಟ್ ಟ್ರೇಡ್ಸ್ ಯು ನೀಡ್. ಸೊ ನಿಮ್ಗೆ ಕಾನ್ಫಿಡೆನ್ಸ್, ಸ್ಟೇಜ್ ಫಿಯರ್ ಇರುತ್ತೆ ಕೆಲವ್ರಿಗೆ, ಹೌ ಟು ಓವರ್ಕಮ್ ಸಚ್ ಥಿಂಗ್. ಸೊ ವಿ ಪ್ಲಾನ್ ಟು ಆರ್ಗನೈಸ್ ಸಚ್ ರೆಗ್ಯುಲರ್ ನೆಟ್ವರ್ಕಿಂಗ್ ಇವೆಂಟ್ಸ್ ಆರ್ಗನೈಸ್ಡ್ ಬೈ ಡಿಫ್ರೆಂಟ್ ಸ್ಪೀಕರ್ಸ್. ಫ್ಯೂ ಕೆರಿಯರ್ ಇವೆಂಟ್ಸ್ ಅಂತ ನಾನು ಹೇಳಕ್ಕಾಗಲ್ಲ, ಮೋರ್ ಲೈಕ್ ಹೌ ಆಸ್ ಅ ಸ್ಟೂಡೆಂಟ್ ವಾಟ್ಸ್ ಆರ್ ಪರ್ಸನಲ್ ಟಿಪ್ಸ್ ಅಂಡ್ ಟ್ರಿಕ್ಸ್ ದಟ್ ವಿ ವುಡ್ ಲೈಕ್ ಟು ಶೇರ್. ಬೇರೆ ಸ್ಟೂಡೆಂಟ್ಸ್ ಇಂದಾನೆ ಕೊಡ್ತೀವಿ ಇದೆಲ್ಲ. So those are small events that are related to your careers, personality development that we want to do, because I'm sure that will be benefit, because even I was looking for something like that when I came here. And when it comes to cultural events, andre we want to try and celebrate as much as Indian festivals together, because illi bandaga not everyone comes with a family, ellaru ಒಬ್ಬೊಬ್ರೆ ಬರ್ತಾರೆ ಓದಕ್ಕೆ. Everyone wants to celebrate that festival. ನಿಮ್ಗೆ full ಪೂಜೆ ಅದು ಇಲ್ಲ ಅಂದ್ರೂ just the essence of it. ಇವಾಗ ದಸರಾ ಆಯ್ತು, ವಿ ಪ್ಲಾನ್ ಟು ಡೂ ಅ ನವರಾತ್ರಿ ಇವೆಂಟ್. ಜಸ್ಟ್ ಸ್ಮಾಲ್ ಥಿಂಗ್ಸ್. ಆ ಇವೆಂಟ್ಗೆ ನೀವು ಟ್ರೆಡಿಷನಲ್ ಹಾಕೊಂಡು ಬರ್ತೀರಾ, ಎಲ್ಲರೂ ಹಂಗಿರ್ತಾರೆ. ಮ್ಯೂಸಿಕ್, ಜಸ್ಟ್ ಸ್ಮಾಲ್ ಇಂಡಿಯನ್ ಫುಡ್ ಸಿಗುತ್ತೆ, ಅದು ಮ್ಯೂಸಿಕ್. ಇವಾಗ ನೀವು ದಾಂಡ್ಯಾ ಇರ್ಬೋದು, ಗರ್ಬಾ ಇರ್ಬೋದು, ಏನಾದ್ರೂ ಕಲ್ಚರಲ್ ಡ್ಯಾನ್ಸಸ್ ಇರ್ಬೋದು, ಆ ಥರ ದಿವಾಲಿ ಸೆಲೆಬ್ರೇಟ್ ಮಾಡ್ಬೋದು. ಆಲ್ ದ ಸ್ಮಾಲ್ ಥಿಂಗ್ಸ್, ಬಟ್ ಇಟ್ ಮೇಕ್ಸ್ ಯು ಫೀಲ್ ಗುಡ್. ಬೇರೆ ಕಂಟ್ರಿಗೆ ಬಂದಾಗ ಓಕೆ ಐ ಆಮ್ ಕ್ಲೋಸ್ ಟು ಮೈ ಹೋಮ್. ನಿಮ್ ಇಂಡಿಯನ್ ಸ್ವೀಟ್ಸ್ ಸಿಗುತ್ತೆ, ದಿವಾಲಿ ಟೈಮಲ್ಲಿ ಇಂಡಿಯನ್ ಸ್ವೀಟ್ಸ್ ಕೊಡ್ತೀವಿ ಅಂದ್ರೆ ಇವಾಗ ಇಟ್ ಮೇಕ್ಸ್ ಯು ಫೀಲ್ ಓಕೆ ಮನೇಲೂ ಈ ತರ ಎಲ್ಲ ಮಾಡ್ತಿದ್ವಿ, ಇಲ್ಲೂ ಅದೆಲ್ಲ ಸಿಗ್ತಿದೆ. So just reduce that home sickness feeling is one of the main thing. We don't want anyone to feel left out. ವೆರಿ ನೈಸ್, ವೆರಿ ನೈಸ್. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಪ್ರೀತಿ. ಹಾಗೆ ನಿಮ್ಮ ಈ ಇಂಡಿಯನ್ ಸೊಸೈಟಿಯಿಂದ ಈಗ ಇರೋಷ್ಟು ಸ್ಟೂಡೆಂಟ್ ಅಷ್ಟೆಲ್ಲ ಮುಂಬರುವಂತ ಸ್ಟೂಡೆಂಟ್ಗಳಿಗೂ ಬಹಳ ಹೆಲ್ಪ್ ಆಗ್ಲಿ, ಬಹಳ ಒಳ್ಳೆ ರೀತಿನಲ್ಲಿ ಅವರ ಕರಿಯರ್ ನಲ್ಲಿ, ಅವರ ಎಜುಕೇಶನ್ ಅಲ್ಲಿ ಅವರಿಗೆ ಸಪೋರ್ಟಿವ್ ಆಗಿರ್ಲಿ ಅಂತ ಹೇಳ್ತೀವಿ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ನೀವು ನಿಮ್ಮ ಅನುಭವಗಳನ್ನ ಹಾಗೂ ನಿಮ್ಮ ಸೊಸೈಟಿ, ಇಂಡಿಯನ್ ಸೊಸೈಟಿ ಬಗ್ಗೆ ವಿಚಾರನ ಹಂಚಿಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದೀವಿ ಪ್ರೀತಿ. ತುಂಬಾ ಧನ್ಯವಾದಗಳು. Thank you so much. The opportunity ಸಿಕ್ಕಿದೆ, and I hope I was able to help students and inspire them in any way. And if ಏನಾದ್ರೂ ಸಪೋರ್ಟ್ ಬೇಕು ಅಂದ್ರೆ I'm happy to help them any way I can. ನಮ್ಮ ಯೂನಿವರ್ಸಿಟಿಗೆ ಬರ್ತಿದ್ದಾರೆ ಅಂದ್ರೆ sure I can help them in any way or the other, or at least I can connect them to people who can help them. If they have any related to that, or ಏನಾದ್ರೂ any small things like internships ನೋಡ್ಕೋದು, anything, I'm happy to reach them out. Yeah, I'll help them as much as I can. ತುಂಬಾ ಧನ್ಯವಾದಗಳು ಪ್ರೀತಿ. ಸೊ ಕೇಳಿದ್ರಲ್ಲ ಕೇಳುಗರೆ, ಇವತ್ತಿನ ನಮ್ಮ ಅತಿಥಿ ಹೇಳಿದ ಪ್ರಕಾರ ಯಾರಾದ್ರೂ ನಿಮ್ಮಲ್ಲಿ ಸ್ಟೂಡೆಂಟ್ಸ್, ನಿಮಗೆ ಪರಿಚಯ ಇರೋರಾಗಿರ್ಬೋದು ಅಥವಾ ನಿಮ್ಮ ಮನೆಯವರೇ ಆಗಿರ್ಬೋದು, ಸ್ಟೂಡೆಂಟ್ಸ್ ಅಲ್ಲಿಂದ ಇಲ್ಲಿ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದು ಅವ್ರಿಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ದಯವಿಟ್ಟು ಈ ಇಂಡಿಯನ್ ಸೊಸೈಟಿನ ನೀವು ಆಯಾ ವೆಬ್ಸೈಟ್ ಗಳಿಗೆ ಹೋಗಿ, ಆಯಾ ಯೂನಿವರ್ಸಿಟಿ ವೆಬ್ಸೈಟ್ ಹೋದ್ರೆ ಐ ಥಿಂಕ್ ಯು ಕ್ಯಾನ್ ಫೈಂಡ್ ದ ಡೀಟೇಲ್ಸ್. ಕಾಂಟ್ಯಾಕ್ಟ್ ಮಾಡಿ ಹೆಚ್ಚು ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ.
ಈಗ ಒಂದು ಪುಟ್ಟ ಬ್ರೇಕ್ ತಗೋತಾ ಇದೀವಿ. ಬ್ರೇಕ್ ನಂತರ ಮತ್ತೆ ಬರ್ತಾ ಇದೀವಿ. ನಾನು ಮತ್ತೆ ನಿಮ್ಮ ಫೇವರೆಟ್ ರಶ್ಮಿ. ಇವತ್ತಿನ ನಮ್ಮ ಕನ್ನಡ ಕಲಿಯ ಮಗು ಯಾವ ರೀತಿ ನಿಮ್ಮನ್ನ ಮನರಂಜಿಸುತ್ತೆ ಅಂತ ತೋರ್ಸೋದಕ್ಕೆ. ಅಲ್ಲಿವರೆಗೂ ಎಲ್ಲೂ ಹೋಗದೆ ಕಾರ್ಯಕ್ರಮನ ಹೀಗೆ ಕೇಳ್ತಾ ಇರಿ ನಮ್ ರೇಡಿಯೋ. ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಅಲೆಕ್ಸಾ, ಪ್ಲೇ ನಮ್ ರೇಡಿಯೋ. Welcome to NammRadio. ನಮ್ ರೇಡಿಯೋನ ಕೇಳೋದು ಈಗ ಇನ್ನೂ ಸುಲಭ. ಲಿಸನ್ ಟು ನಮ್ ರೇಡಿಯೋ ಆನ್ Amazon Alexa by just a voice command. Powered by Vision Minds.